ಎಲ್ಲರಿಗೂ ನಮಸ್ಕಾರ. ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಕ್ಲಾಸ್ ಒಳಗೆ ಏನು ನೋಡಿದ್ರೆ TT 2025 7/11/2025 ಇವತ್ತಿನ ಪೇಪರ್ 1 ನೋಡ್ರಿ. ಪೇಪರ್ 1 ಫಸ್ಟಿಗೆ ಏನು ನೋಡ್ಬೋದು ಅಂದ್ರೆ ಕನ್ನಡ ಭಾಷೆ. ಫಸ್ಟ್ ಒಂದು ಕನ್ನಡ ಒಳಗಿರ್ತದೆ ಪ್ಯಾಸೇಜ್. ಇಲ್ಲಿ 1ರಿಂದ 8 ಪ್ರಶ್ನೆಗಳಿರ್ತಾವೆ. 1ರಿಂದ 8 ಪ್ರಶ್ನೆಗಳಿರ್ತಾವೆ. ಈ ಪ್ಯಾಸೇಜನ್ನು ನೀವು ಸರಿಯಾಗಿ ಓದ್ಕೊಡ್ರಿ. ಓದ್ಕೊಂಡ ನಂತರ ಆನ್ಸರ್ಗಳನ್ನು ನೋಡ್ರಿ. ನೀವು ಯಾವ ಹಾಕ್ಯಾರಿ, ನೀವು ಸರಿ ಹಾಕ್ಯಾರಿ ಅಥವಾ ತಪ್ಪು ಹಾಕ್ಯಾರಿ ಎಂಬುದನ್ನು ಇಲ್ಲಿ ನೋಡ್ರಿ. ನಮಗೆ ತಿಳಿದಿರೋ ಮಟ್ಟಿಗೆ ನಾವು ಈ ಪ್ಯಾಸೇಜನ್ನು ಓದಿ ಆನ್ಸರನ್ನು ನೀಡಲಾಗಿದೆ. ನೀವೇನು ಮಾಡ್ಬೇಕಾದ್ರೆ ಸರಿ ಉತ್ತರಗಳನ್ನು ನೀವು ತಪ್ಪು ಹಾಕ್ಯಾರಿ ಮತ್ತು ಇಲ್ಲವ ಸರಿ ಹಾಕ್ಯಾರಿ ಎಂಬುದನ್ನು ನೀವು ನೋಡ್ಕೊರಿ. ಫಸ್ಟ್ ಒನ್, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಬರೆದ ಮೊದಲ ಸಣ್ಣ ಕಥೆ ಯಾವುದು? ಯಾವುದಂದ್ರೆ ಫಸ್ಟ್ ಒನ್ ಸುಬ್ಬಣ್ಣ, ಸೆಕೆಂಡ್ ಒನ್ ಮೊಸರಿನ ಮಂಗಮ್ಮ, ಥರ್ಡ್ ಒನ್ ರಂಗನ ಮದುವೆ, ಫೋರ್ತ್ ಒನ್ ನಿಜಗಲ್ಲಿನ ರಾಣಿ. ಸರಿಯಾದ ಉತ್ತರ ಯಾವುದಂದ್ರೆ ರಂಗನ ಮದುವೆ ಸರಿಯಾದ ಉತ್ತರ. ತದನಂತರ ಸೆಕೆಂಡ್, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಕಾವ್ಯನಾಮ ಯಾವುದು? ಫಸ್ಟ್ ಒನ್ ಮಾಸ್ತಿ, ಸೆಕೆಂಡ್ ಒನ್ ಶ್ರೀನಿವಾಸ, ಥರ್ಡ್ ಒನ್ ಕನ್ನಡ ಕಥಾಬ್ರಹ್ಮ, ಫೋರ್ತ್ ಒನ್ ಶ್ರೀರಂಗ. ಸರಿಯಾದ ಉತ್ತರ ಯಾವುದಂದ್ರೆ ಶ್ರೀನಿವಾಸ ಸರಿಯಾದ ಉತ್ತರ. ತದನಂತರ 3, ಮಾಸ್ತಿಯವರು ಬರೆದ ಸುಬ್ಬಣ್ಣ ನೀಳ್ಗತೆಯು ಹೊಂದಿರುವ ಕಥಾ ವಿಷಯ ಯಾವುದು ಅಂತ ಕೇಳಿದಾರೆ. ಫಸ್ಟ್ ಒನ್ ಯಾವುದಂದ್ರೆ ವಿಜ್ಞಾನಿ ಬವಣೆ, ಸೆಕೆಂಡ್ ಒನ್ ಸಂಗೀತಗಾರನ ಜೀವನ, ಅದೇ ರೀತಿ ಆಟಗಾರನ ಬದುಕು, ಫೋರ್ತ್ ಒನ್ ಬರಹಗಾರನ ಸಾಧನೆ. ಸರಿ ಉತ್ತರ ಯಾವುದಂದ್ರೆ ಸಂಗೀತಗಾರನ ಜೀವನ ಎಂಬುದು ಸರಿ ಉತ್ತರ. ಫೋರ್ತ್ ಒನ್ ಮಾಸ್ತಿಯವರ ಬರೆದ ಗುರುದಕ್ಷಿಣೆಯ ಭಾಷಾಂತರವಾಗಿರುವುದು. ಫಸ್ಟ್ ಒನ್ ಹಿಂದಿ ಭಾಷೆ, ಸೆಕೆಂಡ್ ಒನ್ ತಮಿಳು ಭಾಷೆ, ಥರ್ಡ್ ಒನ್ ತೆಲುಗು ಭಾಷೆ, ಫೋರ್ತ್ ಒನ್ ಗುಜರಾತಿನ ಭಾಷೆ. ಸರಿ ಉತ್ತರ ಯಾವುದರ ತಮಿಳು ಭಾಷೆ ಎಂಬುದು ಸರಿ ಉತ್ತರ ಆಗಿರ್ತದೆ. ಅದೇ ರೀತಿ ಫಿಫ್ತ್ ಒನ್ ಸಾರ್ವಜನಿಕ ಮಾಸ್ತಿಯವರ ಸನ್ಮಾನಿಸಿದ್ದು ಅವರಿಗೆ ಈ ಪ್ರಶಸ್ತಿ ದೊರೆತಾಗ. ಫಸ್ಟ್ ಒನ್ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಸೆಕೆಂಡ್ ಒನ್ ಗೌರವ ಡಿಲೀಟ್ ಪ್ರಶಸ್ತಿ, ಅದೇ ರೀತಿ ಥರ್ಡ್ ಒನ್ ಪಂಪ ಪ್ರಶಸ್ತಿ, ಫೋರ್ತ್ ಒನ್ ದೆಹಲಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಸರಿಯಾದ ಉತ್ತರ ಯಾವುದ ಯಾವ ಸಿಕ್ಕತ್ತೆ ಅಂದರೆ ಅವರಿಗೆ ದೆಹಲಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮಾಸ್ತಿ ಅಯ್ಯಂಗಾರ್ ಅವರಿಗೆ ಸಿಕ್ಕೈತಿ. ಅದೇ ರೀತಿ 6ನೇ ಪ್ರಶ್ನೆ ನೋಡಿದಾಗ ಮಾಸ್ತಿ ಅವರ ಕೆಲವು ಸಣ್ಣ ಕಥೆಗಳ ಪ್ರಕಟವಾದ ವರ್ಷ ಯಾವುದು ಅಂತ ಕೇಳಿದ್ದಾರೆ. ಫಸ್ಟ್ ಒನ್ 1968, ಸೆಕೆಂಡ್ ಒನ್ 1920, ಥರ್ಡ್ ಒನ್ 1911, ಫೋರ್ತ್ ಒನ್ 1910. ಸರಿ ಉತ್ತರ ಯಾವುದಂದ್ರೆ ರೀ 1920 ಮಾಸ್ತಿ ಅವರ ಕೆಲವು ಸಣ್ಣ ಕಥೆಗಳ ಪ್ರಕಟವಾದ ವರ್ಷ ಎಂಬುದನ್ನು ನಾವು ಇಲ್ಲಿ ನೋಡ್ಬೋದು. ನೆಕ್ಸ್ಟ್ ಒನ್ 7ನೇದು, ಮಾಸ್ತಿ ಅವರಿಗೆ ಈ ಹೇಳಿಕೆ ಅನ್ವಯವಾಗುವುದಿಲ್ಲ. ಫಸ್ಟ್ ಒನ್ ಚುಟುಕು ಬ್ರಹ್ಮ, ಸೆಕೆಂಡ್ ಒನ್ ಕನ್ನಡದ ಕಥಾಬ್ರಹ್ಮ, ಥರ್ಡ್ ಒನ್ ಸಣ್ಣ ಕಥೆಗಳ ಪಿತಾಮ, ಫೋರ್ತ್ ಒನ್ ಕಥೆಗಾರರ ಅಣ್ಣ. ಸರಿಯಾದ ಉತ್ತರ ಯಾವುದಂದ್ರೆ ಚುಟುಕು ಬ್ರಹ್ಮ ಎಂಬ ಮಾಸ್ತಿಯವರಿಗೆ ಈ ಹೇಳಿಕೆ ಅನ್ವಯವಾಗುವುದಿಲ್ಲ ಎಂಬುದನ್ನು ನೋಡ್ಬೋದು. ತದನಂತರ 8ನೇ ಪ್ರಶ್ನೆ, ಅತ್ಯುತ್ತಮ ಪದದಲ್ಲಿರುವ ಸಂಧಿ ಯಾವುದಕ್ಕೆ ಕೇಳಿದಾರೆ. ಅತ್ಯುತ್ತಮ ಇದರೊಳಗೆ ಯಾವ ಸಂಧಿ ಅಂದರೆ ಫಸ್ಟ್ ಒನ್ ಎನ್ ಸಂಧಿ, ಸೆಕೆಂಡ್ ಒನ್ ಜಸ್ವ ಸಂಧಿ, ಥರ್ಡ್ ಒನ್ ಆದೇಶ ಸಂಧಿ, ಫೋರ್ತ್ ಒನ್ ಗುಣಸಂಧಿ. ಅತ್ಯುತ್ತಮ ಯಾವ ಸಂಧಿ ಆಗುತ್ತೆ ಅಂದ್ರೆ ಫಸ್ಟ್ ಒನ್ ಎನ್ ಸಂಧಿ ಆಗಿರ್ತದೆ. ನೆಕ್ಸ್ಟ್ ಒನ್ ಸೂಚನೆ ನೀಡಿದ್ದಾರೆ. ಈ ಕೆಳಗಿನ ಪದಗಳನ್ನು ಓದಿ 9ರಿಂದ 15ರವರೆಗೆ ಪ್ರಶ್ನೆಗಳು ಉತ್ತರಿಸಿ. 9ರಿಂದ 15 ಪ್ರಶ್ನೆಗಳನ್ನು ಉತ್ತರಿಸಿ ಅಂತಾರೆ. ಇಲ್ಲಿ ಒಂದು ಪ್ಯಾರಾಗ್ರಾಫ್ ಕೊಟ್ಟರೆ ಅದನ್ನು ಓದಿ ನಾವು ಏನು ಮಾಡ್ಬೋದು ಅಂದ್ರೆ ಇಲ್ಲಿ ಕೆಳಗೆ ನೀಡಿಲ್ಲದ ಪ್ರಶ್ನೆಗಳಿಗೆ ಆನ್ಸರವನ್ನು ನೀಡ್ಬೋದು. 9ನೇ ಪ್ರಶ್ನೆ ನೋಡೋಣ. ನೆನಪಿನ ಬೆಳೆಯನ್ನು ತೂಗಿರುವುದು ಯಾವುದು ಅಂತ ಕೇಳ್ಯಾರ. ಫಸ್ಟ್ ಒನ್ ಇಳೆ, 2ನೇದು ಮಳೆ, ಥರ್ಡ್ ಒನ್ ಕೊಳೆ, ಫೋರ್ತ್ ಒನ್ ಹೊಳೆ. ಸರಿಯಾದ ಉತ್ತರ ಯಾವುದಂದ್ರೆ ಮಳೆ ಆಗಿರ್ತದೆ ನೋಡಿ, ಮಳೆ ಆಗಿರ್ತದೆ. ಅದೇ ರೀತಿ 10ನೇ ಪ್ರಶ್ನೆ ನೋಡಿದಾಗ ಸ್ನೇಹಿತರೆ ನಾವು ಕವಿ ಹೇಳುವಂತೆ ಮರುಕಳಿಸುವುದು ಯಾವುದಂದ್ರೆ ಫಸ್ಟ್ ಒನ್ ಆನಂದ, ಸೆಕೆಂಡ್ ಒನ್ ಸ್ನೇಹ, ಥರ್ಡ್ ಒನ್ ನೆನಪು, ಫೋರ್ತ್ ಒನ್ ಸಂಬಂಧ. ಸರಿ ಉತ್ತರ ಯಾವುದರ ಆನಂದ. ಕವಿ ಹೇಳುವಂತೆ ಮರುಕಳಿಸಿರುವುದು ಯಾವುದಂದ್ರೆ ಆನಂದ. 11ನೇ ಪ್ರಶ್ನೆ, ಮತ್ತೆ ಬರಬಾರದೆ. ಫಸ್ಟ್ ಒನ್ ಹಿಗ್ಗೆರೆದ ಚಳಿಗಾಲ, ಸೆಕೆಂಡ್ ಒನ್ ಹಿಗ್ಗೆರೆದ ಮಳೆಗಾಲ, ಥರ್ಡ್ ಒನ್ ಹಿಗ್ಗೆರೆದ ಸುಡುಗಾಲ, ಫೋರ್ತ್ ಒನ್ ಹಿಗ್ಗೆರೆದ ಹಳಗಾಲ. ಸರಿಯಾದ ಉತ್ತರ ಯಾವುದು? ಹಿಗ್ಗೆರೆದ ಹಳಗಾಲ ಎಂಬುದು ಮತ್ತೆ ಬರಬಾರದೆ ಎಂಬುದನ್ನು ಇಲ್ಲಿ ಕವಿ ವ್ಯಕ್ತಪಡಿಸಿರ್ತಾನೆ. ಆ ರೀತಿಯನ್ನು ಇಲ್ಲಿ ಸರಿಯಾದ ಉತ್ತರ ನಾವು ನೋಡ್ಬೋದು. 12ನೇ ಪ್ರಶ್ನೆ, ಮಳೆಯ ಮರೆಯಗೊಂಡಿರುವುದು. ಫಸ್ಟ್ ಒನ್ ನೋವನ್ನು, ಸೆಕೆಂಡ್ ಒನ್ ನಲಿವನ್ನು, ಥರ್ಡ್ ಒನ್ ಬಂದ ಸಂಬಂಧಗಳನ್ನು, ಫೋರ್ತ್ ಒನ್ ನಗುವನು. ಸರಿಯಾದ ಉತ್ತರವಾದ ಬಂದ ಸಂಬಂಧಗಳನ್ನು ಮಳೆಯ
ಮರೆಯಗೊಂಡದಿರುವುದೆಂಬುದನ್ನು ಇಲ್ಲಿ ಕವಿ ಹೇಳಿದ್ದಾನೆ. 13ನೇ ಪ್ರಶ್ನೆ, ಮಳೆ ಜೀವನ ಜೀವಾಳವನ್ನು ಫಸ್ಟ್ ಒನ್ ತೋಯಿಸದೆ, ತದನಂತರ ಸೆಕೆಂಡ್ ಒನ್ ಕಲಕಿದೆ, ಥರ್ಡ್ ಒನ್ ಅಲುಗಾಡಿಸಿದೆ ಮತ್ತು ಫೋರ್ತ್ ಒನ್ ಮರೆಸಿದೆ. ಸರಿ ಉತ್ತರ ಯಾವುದಾಗತ್ತೆ ಸ್ನೇಹಿತರೆ ಅಂದ್ರೆ ಸೆಕೆಂಡ್ ಒನ್ ಆಗ್ತದೆ. ಕಲಕಿದೆ ಎಂಬ ನಿಯಮ ಮಳೆಯ ಜೀವನದ ಜೀವಾಳವನ್ನು ಎಂಬುದನ್ನು ತಿಳಿಯಬಹುದು. ಅದೇ ರೀತಿ 14ನೇ ಪ್ರಶ್ನೆ, ಸುಖ ದುಃಖ ಎನ್ನುವುದು ಫಸ್ಟ್ ಒನ್ ನುಡಿಗಟ್ಟು, ಸೆಕೆಂಡ್ ಒನ್ ದ್ವಿರುಕ್ತಿ, ಥರ್ಡ್ ಒನ್ ಜೋಡು ನುಡಿ, ಫೋರ್ತ್ ಒನ್ ಅನುಕರಣಾಯವ್ಯಯ. ಸರಿಯಾದ ಉತ್ತರ ಅಂದರೆ ಇದು ಸುಖ ದುಃಖ ಏನಾಗ್ತದೆ, ಯಾವ ನುಡಿ ಆಗ್ತದೆ, ಜೋಡು ನುಡಿಯಾಗಿರ್ತದೆ. 15ನೇ ಪ್ರಶ್ನೆ, ಪಯಣ ಪದದ ತತ್ಸಮ ರೂಪ ಯಾವುದು ಅಂತ ಕೇಳಿದ್ರೆ ಪಯಣ ಅಂದರೆ ಫಸ್ಟ್ ಒನ್ ಪ್ರಯಾಣ, ಸೆಕೆಂಡ್ ಒನ್ ಪ್ರಯಾಸ, ಥರ್ಡ್ ಒನ್ ಯಾತ್ರೆ, ಫೋರ್ತ್ ಒನ್ ಪ್ರೇರಣೆ. ಸರಿ ಉತ್ತರ ಯಾವುದಂದ್ರೆ ಫಸ್ಟ್ ಒನ್ ಆಗ್ತದೆ ಪ್ರಯಾಣ, ಸರಿ ಉತ್ತರ. ತದನಂತರ 16ನೇ ಪ್ರಶ್ನೆ, ಅನುನಾಸಿಕವಲ್ಲದ ಅಕ್ಷರ ಯಾವುದು ಅಂತ ಕೇಳಿದಾರೆ. ಅನುನಾಸಿಕವಲ್ಲದ ಅಕ್ಷರ ಯಾವುದು ಅಂತ ಕೇಳಿದಾರೆ. ಫಸ್ಟ್ ಒನ್ ತ, ಸೆಕೆಂಡ್ ಒನ್ ನ, ಥರ್ಡ್ ಒನ್ ಮ, ಫೋರ್ತ್ ಒನ್ ಜ. ಸರಿಯಾದ ಉತ್ತರ ಯಾವುದಾಕತ್ರಿ ಜ ಆಗ್ತದೆ. 17ನೇ ಪ್ರಶ್ನೆ, ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ವ್ಯಂಜನಗಳ ಸಂಖ್ಯೆ ಎಷ್ಟು ಕೇಳಿದ್ದಾರೆ. ಫಸ್ಟ್ ಒನ್ 25, ಸೆಕೆಂಡ್ ಒನ್ 9, ಥರ್ಡ್ ಒನ್ 13, ಫೋರ್ತ್ ಒನ್ 34. ಸರಿಯಾದ ಉತ್ತರ 34. 18ನೇ ಪ್ರಶ್ನೆ, ಮೇಲ್ವಾತು ಪದದಲ್ಲಿರುವ ಸಂಧಿ ಯಾವುದು ಅಂತ ಕೇಳಿದ್ದಾರೆ. ಫಸ್ಟ್ ಒನ್ ಲೋಪ ಸಂಧಿ, ಸೆಕೆಂಡ್ ಒನ್ ಅನುನಾಸಿಕ ಸಂಧಿ, ಥರ್ಡ್ ಒನ್ ಜಸ್ವ ಸಂಧಿ, ಫೋರ್ತ್ ಒನ್ ಆದೇಶ ಸಂಧಿ. ಸರಿ ಉತ್ತರ ಯಾವುದಂದ್ರೆ ಆದೇಶ ಸಂಧಿ ಆಗಿರ್ತದೆ ಸ್ನೇಹಿತರೆ. 19ನೇ ಪ್ರಶ್ನೆ, ವೃದ್ಧಿ ಸಂಧಿಗೆ ಉದಾಹರಣೆ ನೀಡ್ರಿ ಅಂತ ಕೇಳ್ಯಾರ. ಫಸ್ಟ್ ಒನ್ ಜ್ಞಾನೇಶ್ವರ್, ಸೆಕೆಂಡ್ ಒನ್ ಅಷ್ಟೈಶ್ಚರ್, ಥರ್ಡ್ ಒನ್ ಪ್ರಯಾಶನ್, ಫೋರ್ತ್ ಒನ್ ಮಹೇಶ್ವರಿ. ಸರಿ ಉತ್ತರ ಯಾವುದಂದ್ರೆ ಅಷ್ಟೈಶ್ಚರ್ಯ ಎಂಬುದು ವೃದ್ಧಿ ಸಂಧಿಗೆ ಉದಾಹರಣೆಯಾಗಿದೆ. ಅದೇ ರೀತಿ 20ನೇ ಪ್ರಶ್ನೆ, ಶಬರಿಯು ದಾನದಲ್ಲಿ ತೊಡಗಿ ರಾಮನ ದರ್ಶನಕ್ಕೆ ಕಾದಿದ್ದಳು. ಈ ವಾಕ್ಯವನ್ನು ವಿಭಕ್ತಿ ಪ್ರತಿ ಹೊಂದಿರುವ ಪದ ಯಾವುದು ಅಂತ ಕೇಳಿದಾರೆ. ಇದು ದಾನ ಆಗೈತಿ, ಜ್ಞಾನ ಆಗ್ಬೇಕ್ರಿ ಕ್ವಶನ್ ಒಳಗೆ. ಫಸ್ಟ್ ಒನ್ ಶಬರಿಯು, ಸೆಕೆಂಡ್ ಒನ್ ಧಾನ್ಯದಲ್ಲಿ, ಥರ್ಡ್ ಒನ್ ರಾಮನ ಮತ್ತು ಫೋರ್ತ್ ಒನ್ ದರ್ಶನಕ್ಕೆ. ಯಾವುದಂದ್ರೆ ಸರಿಯಾದ ಉತ್ತರ ರಾಮನ ನಿಯಮ ಸರಿಯಾಗಿರ್ತದೆ. 21ನೇ ಪ್ರಶ್ನೆ, ಭಾಷೆಯಲ್ಲಿ ಧ್ವನಿಯನ್ನು ಮಾಪನ ಮಾಡುವ ಘಟಕ ಯಾವುದಂತ ಕೇಳಿದ್ರೆ. ಫಸ್ಟ್ ಒನ್ ವರ್ಣ, ಸೆಕೆಂಡ್ ಒನ್ ಧ್ವನಿಮ, ಥರ್ಡ್ ಒನ್ ಸ್ವರ, ಫೋರ್ತ್ ಒನ್ ಆಕೃತಿಮ. ಸರಿಯಾದ ಉತ್ತರ ಯಾವುದರ ಧ್ವನಿಮ. ಭಾಷೆಯಲ್ಲಿ ಧ್ವನಿಯನ್ನು ಮಾಪನ ಮಾಡುವ ಘಟಕ ಯಾವುದಂದ್ರೆ ಧ್ವನಿಮ ಎಂದು ಕರೆಯುತ್ತಾರೆ. ತದನಂತರ ಪ್ರಶ್ನೆ 22ನೇ ಪ್ರಶ್ನೆ, ಮಾತೃಭಾಷಾ ಕಲಿಕೆಯು ಫಸ್ಟ್ ಒನ್ ಅನುಭವ ವಿಕಾಸಕ್ಕೆ ನೆರವಾಗುವುದು, ಸೆಕೆಂಡ್ ಒನ್ ಪರಸ್ಪರ ವಿಚಾರ ವಿನಿಮಯವನ್ನು ಕಠಿಣಗೊಳಿಸುತ್ತದೆ, ಥರ್ಡ್ ಒನ್ ಸೃಜನಾತ್ಮಕವಾಗಿ ಪ್ರತಿಭೆಯನ್ನು ವಿಕಾಸಗೊಳಿಸುತ್ತದೆ, ಫೋರ್ತ್ ಒನ್ ಇತರ ಭಾಷೆಯ ಕಲಿಕೆಗೆ ತೊಡಕಾಗುತ್ತದೆ. ಮಾತೃಭಾಷೆ ಕಲಿಕೆ ಎಂಬುದು ಸೃಜನಾತ್ಮಕ ಪ್ರತಿಭೆಯನ್ನು ವಿಕಾಸಗೊಳಿಸ್ತದೆ. ತದನಂತರ 23ನೇ ಪ್ರಶ್ನೆ, ಉಚ್ಚಾರಣೆಯ ದೋಷಕ್ಕೆ ಕಾರಣವಲ್ಲ. ಫಸ್ಟ್ ಒನ್ ಶ್ವಾಸೋಚ್ಛ್ವಾಸದ ತೊಂದರೆ, ಸೆಕೆಂಡ್ ಒನ್ ಕಾಗುಣಿತದ ಅಸಮರ್ಪಕ ಕಲಿಕೆ, ಥರ್ಡ್ ಒನ್ ಹಲ್ಲಿನ ರಚನೆಯ ದೋಷ, ಫೋರ್ತ್ ಒನ್ ನಿರಂತರವಾಗಿ ವಾಕ್ಯಗಳನ್ನು ಉಚ್ಚರಿಸುವ ಅಭ್ಯಾಸ. ಸರಿಯಾದ ಉತ್ತರ ಯಾವುದರ ನಿರಂತರವಾಗಿ ವಾಕ್ಯವನ್ನು ಉಚ್ಚರಿಸುವ ಅಭ್ಯಾಸವಾಗಿರ್ತದೆ. ತದನಂತರ 24ನೇ ಪ್ರಶ್ನೆ, ಭಾಷಾ ಪ್ರಯೋಗಾಲಯದಲ್ಲಿ ಪ್ರಧಾನ ನಿಯಂತ್ರಣ ಮತ್ತು ಮೇಲ್ವಿಚಾರಣೆ. ಫಸ್ಟ್ ಒನ್ ವಿದ್ಯಾರ್ಥಿ, ಸೆಕೆಂಡ್ ಒನ್ ಮುಖ್ಯೋಪಾಧ್ಯಾಯ, ಥರ್ಡ್ ಒನ್ ಭಾಷಾ ಶಿಕ್ಷಣ, ಫೋರ್ತ್ ಒನ್ ಪೋಷಕ. ಸರಿ ಉತ್ತರ ಯಾವುದಂದ್ರೆ ಥರ್ಡ್ ಒನ್ ಭಾಷಾ ಶಿಕ್ಷಣ ಎಂಬುದನ್ನು ಸರಿ ಉತ್ತರ ಆಗಿರ್ತದೆ. 25ನೇ ಪ್ರಶ್ನೆ, ಬೋಧನೋಪಕರಣಗಳಲ್ಲಿ ಶ್ರಾವ್ಯ ಉಪಕರಣ. ಫಸ್ಟ್ ಒನ್ ರೇಡಿಯೋ ಧ್ವನಿ ಸುರುಳಿ, ಸೆಕೆಂಡ್ ಒನ್ ಚಿತ್ರಗಳ ಕರಿ ಹಲಗೆ, ಥರ್ಡ್ ಒನ್ ಪಠ್ಯ ಪುಸ್ತಕದ ನಿಘಂಟು, ಫೋರ್ತ್ ಒನ್ ವಾರ್ತಾಪತ್ರಿಕೆ ಮತ್ತು ಚಿತ್ರ ಫಲಕ. ಸರಿಯಾದ ಉತ್ತರ ಯಾವುದಾಗತ್ತೆ ಸ್ನೇಹಿತರೆ. ಇರುವಾಗ ಬೋಧನಾ ಉಪಕರಣಗಳಲ್ಲಿ ಶ್ರಾವ್ಯ ಉಪಕರಣ ಅಂದ್ರೆ ರೇಡಿಯೋ ಧ್ವನಿ ಮತ್ತು ಸುರಳಿ ಎಂಬುದನ್ನು ಶ್ರಾವ್ಯ ಉಪಕರಣವಾಗಿರ್ತದೆ. 26ನೇ ಪ್ರಶ್ನೆ, ಉಪನ್ಯಾಸ ವಿಧಾನದ ಉದ್ದೇಶಗಳಲ್ಲಿ ಸಂಬಂಧಿಸಿದಂತೆ ಸೂಕ್ತವಲ್ಲದ ಹೇಳಿಕೆಯನ್ನು ನೀಡಿರಿ ಅಂತ ಹೇಳಿ. ಫಸ್ಟ್ ಒನ್ ಯಾವುದ ವರ್ಗದ ಮೇಲೆ ನಿಯಂತ್ರಣ ಹೊಂದುವುದು, ಸೆಕೆಂಡ್ ಉತ್ತಮ ಸಹಬಾಳ್ವೆ ಮತ್ತು ಕೌಶಲ್ಯಗಳನ್ನು ಒದಗಿಸುವುದು, ಥರ್ಡ್ ಒನ್ ಸಂಕ್ಷಿಪ್ತ ಮಾಹಿತಿಯನ್ನು ಮಾತ್ರ ನೀಡುವುದು, ಫೋರ್ತ್ ಒನ್ ಪ್ರಮುಖ ವಿಚಾರಗಳನ್ನು ವಿವರಿಸುವುದು. ಸರಿ ಉತ್ತರ ಇದ್ರೊಳಗೆ ಯಾವುದಾಗುತ್ತೆ ಅಂದ್ರೆ ಉಪನ್ಯಾಸ ವಿಧಾನದ ಉದ್ದೇಶಗಳಿಗೆ ಸಂಬಂಧಿಸಿದಂತೆ ಸೂಕ್ತವಲ್ಲದ ಹೇಳಿಕೆ ಯಾವುದು ಅಂತ ಹೇಳ್ಯಾರ. ವರ್ಗದ ಮೇಲೆ ನಿಯಂತ್ರಣ ಹೊಂದುವುದು ಸೂಕ್ತ ಆಗ್ತದೆ. ಯಾವುದು ಸೂಕ್ತವಲ್ಲ ಅಂತ ಹೇಳ್ಯಾರ, ಸಂಕ್ಷಿಪ್ತ ಮಾಹಿತಿಯ ಮಾತ್ರ ನೀಡುವುದು. ಸರಿಯಾದ ಉತ್ತರ ಯಾವುದಂದ್ರೆ ಥರ್ಡ್ ಒನ್ ಸರಿಯಾದ ಉತ್ತರ.
27ನೇ ಪ್ರಶ್ನೆ ಲಿಖಿತ ಪರೀಕ್ಷೆ ನ್ಯೂನ್ಯತೆಯಾಗಿದೆ. ಫಸ್ಟ್ ಒನ್ ಲಿಖಿತ ಉತ್ತರಗಳನ್ನು ಮೌಲ್ಯಮಾಪನ ಮಾಡುವುದು. ಸೆಕೆಂಡ್ ಒನ್ ನಕಲು ಮಾಡುವ ಸಾಧ್ಯತೆ ಇದೆ. ಥರ್ಡ್ ಒನ್ ಕಾಲದವರೆಗೆ ಸಂಗ್ರಹಿಸಲು ಸಾಧ್ಯ. ಫೋರ್ತ್ ಒನ್ ಒಂದು ಅಥವಾ ಹೆಚ್ಚಿನ ಉದ್ದೇಶವನ್ನು ಮೌಲ್ಯಮಾಪನ ಮಾಡಬಹುದು. ಸರಿ ಉತ್ತರ ಯಾವುದಾಗುತ್ತೆ ಅಂದ್ರೆ ನಕಲು ಮಾಡುವ ಸಾಧ್ಯತೆ ಇದೆ. ಈ ಲಿಖಿತ ಪರೀಕ್ಷೆ ನ್ಯೂನ್ಯತೆ ಏನಾಗಿದೆ ಅಂದ್ರೆ ಸೆಕೆಂಡ್ ಒನ್ ಸರಿಯಾದ ಉತ್ತರ ನಕಲು ಮಾಡುವ ಸಾಧ್ಯತೆ ಜಾಸ್ತಿ ಐತಿ ಎಂಬುದನ್ನು ತಿಳಿಸ್ತಾರೆ. ಅದೇ ರೀತಿ 28ನೇ ಪ್ರಶ್ನೆ ವಸ್ತುನಿಷ್ಠ ಪರೀಕ್ಷೆಗಳಲ್ಲಿ ವಿಧವಲ್ಲ ಅಂತ ಕೇಳಿದಾರ. ಇದರೊಳಗೆ ಸರಿಯಾದ ಉತ್ತರ ಯಾವುದಂದ್ರೆ ಥರ್ಡ್ ಒನ್ ಬರೆಯುವ ಪರೀಕ್ಷೆ ಆಗಿರ್ತದೆ. ವಿವರಿಸಿ ಬರೆಯುವ ಪರೀಕ್ಷೆ ಏನಾಗಿರ್ತಾರೆ ವಸ್ತುನಿಷ್ಠ ಪರೀಕ್ಷೆಯ ವಿಧವಲ್ಲ ಎಂಬುದನ್ನು ತಿಳಿಸ್ತಾರೆ. ಅದೇ ರೀತಿ ಉಳಿಕಿದ್ದು ವಸ್ತುನಿಷ್ಠ ಪರೀಕ್ಷೆ ಯಾವ್ಯಾವ ಅಂದರೆ ಕಿರು ಉತ್ತರ ನೀಡುವ ಪರೀಕ್ಷೆ, ಸೆಕೆಂಡ್ ಒನ್ ಹೊಂದಿಸಿ ಬರೆಯುವ ಪರೀಕ್ಷೆ, ಅದೇ ರೀತಿ ಒಂದು ವಾಕ್ಯ ಶಬ್ದ ಉತ್ತರಗಳನ್ನು ನೀಡುವ ಪರೀಕ್ಷೆ ಆಗಿರ್ತದೆ. ನೆಕ್ಸ್ಟ್ 29ನೇ ಪ್ರಶ್ನೆ ಪ್ರತಿಭಾವಂತ ವಿದ್ಯಾರ್ಥಿಗಳ ಗುಣಲಕ್ಷಣ ಯಾವ ಇರ್ತಾವ. ಫಸ್ಟ್ ಒನ್ ವಯಸ್ಸಿಗೆ ಮೀರಿದ ಅವಜ್ಞಾನ ಇರುತ್ತದೆ. ಸೆಕೆಂಡ್ ಒನ್ ಸಾಧನೆಯ ಹಂಬಲವಿರುತ್ತದೆ. ಅದೇ ರೀತಿ ಥರ್ಡ್ ಒನ್ ಇತರ ಸಾಮಾನ್ಯ ವಿದ್ಯಾರ್ಥಿಗಳಿಗಿಂತ ಅಧಿಕ ತಿಳುವಳಿಕೆ ಇರ್ತದೆ. ಫೋರ್ತ್ ಒನ್ ಸ್ಮರಣ ಶಕ್ತಿ ಕಡಿಮೆ ಇರ್ತದೆ. ಸರಿ ಉತ್ತರ ಯಾವುದಂದ್ರೆ ಸ್ಮರಣ ಶಕ್ತಿ ಕಡಿಮೆ ಇರ್ತದೆ. ಆ ವಿದ್ಯಾರ್ಥಿಯಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಯ ಗುಣಲಕ್ಷಣವಲ್ಲ ಎಂಬುದನ್ನು ಯಾವ ತಿಳಿಸ್ತದೆ ಸ್ಮರಣ ಶಕ್ತಿ ಕಡಿಮೆ ಇರ್ತದೆ. ಸಿ ಇದು ವಿಸ್ತರಿಸ ರೂಪ ಯಾವುದು ಅಂತ ಕೇಳ. 30ನೇ ಪ್ರಶ್ನೆ ಸಿ ಇದು ಇದರ ವಿಸ್ತೃತ ರೂಪ ಯಾವುದು ಅಂತ ಕೇಳ್ಯಾರ. ಫಸ್ಟ್ ಒನ್ ಯಾವುದಂದ್ರೆ ನಿರಂತರ ಸಮಗ್ರ ಮೌಲ್ಯಮಾಪನ, ಸೆಕೆಂಡ್ ಒನ್ ನಿರಂತರ ವ್ಯಾಪಕ ಮೌಲ್ಯಮಾಪನ, ಥರ್ಡ್ ಒನ್ ನಿರಂತರ ಸಾಧನೆಯ ಮೌಲ್ಯಮಾಪನ, ಫೋರ್ತ್ ಒನ್ ನಿರಂತರ ಸಂಕ್ಷಿಪ್ತ ಮೌಲ್ಯಮಾಪನ. ಸರಿ ಉತ್ತರ ಯಾವುದರ ನಿರಂತರ ವ್ಯಾಪಕ ಮೌಲ್ಯಮಾಪನ ಎಂಬುದು ಸಿಯ ವಿಸ್ತೃತ ರೂಪವಾಗಿರ್ತದೆ ಎಂಬುದನ್ನು ಇಲ್ಲಿ ನಾವು ತಿಳಿಬಹುದು ಸ್ನೇಹಿತರೆ. ಅದೇ ರೀತಿ ಪೇಪರ್ ಸೆಕೆಂಡ್ರಿ ಲ್ಯಾಂಗ್ವೇಜ್ ಸೆಕೆಂಡ ಇಲ್ಲೂ ಪ್ಯಾಸೇಜ್ ಕೊಟ್ಟಾರ. ಈ ಪ್ಯಾಸೇಜ್ ಒಳಗೆ ಸರಿ ಉತ್ತರಗಳನ್ನು ನೀವು ನೋಡ್ಕೊರಿ. ಕಿಂಗ್ ಆ್ಯಂಡ್ ದ ಮಿನಿಸ್ಟರ್ ಇದು ಸರಿ ಹೋದ ಉತ್ತರ 31ನೇದ್ರಿ. 32ನೇದು ಸರಿ ಉತ್ತರ ಫಸ್ಟ್ ಒನ್ ಆಗ್ತದೆ ನೈಟ್ ಇಂಟು ಡೇ ಆ್ಯಂಡ್ ಡೇ ಇಂಟು ನೈಟ್ ಎಂಬುದನ್ನು ಸರಿಯಾದ ಉತ್ತರ ಆಗಿರ್ತದೆ. ಇಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಆ್ಯಟ್ ನೈಟ್ ಎಂಬುದು ಸರಿಯಾದ ಉತ್ತರ 33. 34ನೇದು ಯಾವುದರ ದ ಸನ್ ಕಮ್ ಅಫ್ ಈ ಸರಿಯಾದ ಉತ್ತರ. ತದನಂತರ 35ನೇ ಪ್ರಶ್ನೆ ಸರಿಯಾದ ಉತ್ತರ ಯಾವುದಂದ್ರೆ 3ನೇದ್ರಿ ಡೆತ್ ಎಂಬುದನ್ನು ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. ನೀವು ನೋಡ್ಕೊರಿ ನೀವೇನು ತಪ್ಪಕ್ಕೇರಿ ಅಥವಾ ಸರಿಯಾಕೇರಿ ಎಂಬುದನ್ನು ಇಲ್ಲಿ ನೋಡ್ಕೊರಿ. ಕೀ ಆನ್ಸರ್ ಮಾತ್ರ ನೋಡತ್ತನ್ರಿ. 36ನೇ ಪ್ರಶ್ನೆ ಸರಿಯಾದ ಉತ್ತರ ಇಲ್ಲಿ ನೋಡ್ರಿ ಸರಿಯಾದ ಉತ್ತರ 2 ಆಗಿರ್ತದೆ. 37ನೇ ಪ್ರಶ್ನೆ ಸರಿಯಾದ ಉತ್ತರ 1. 38ನೇ ಪ್ರಶ್ನೆಗೆ ಸರಿಯಾದ ಉತ್ತರ 4 ಆಗಿರ್ತದೆ. ಅದೇ ರೀತಿ ಮತ್ತು ಇಲ್ಲೇನು ಪ್ಯಾಸೇಜ್ ಕೊಟ್ಟಾರ 39 45 ಈ ಪ್ಯಾಸೇಜ್ ಓದಿ ಬರೀರಿ ಅಂತ ಹೇಳಿದಾರೆ. ಇಲ್ಲಿ ಸರಿಯಾದ ಉತ್ತರಗಳನ್ನು ನೋಡ್ರಿ. 39ನೇದು ಫೋರ್ತ್ ಒನ್ ಸರಿಯಾದ ಉತ್ತರ. ಅದೇ ರೀತಿ 40ನೇ ಪ್ರಶ್ನೆ ಆಮೇಲೆ ನೋಡ್ರಿ 40ನೇ ಪ್ರಶ್ನೆ ಸರಿಯಾದ ಉತ್ತರ ಯಾವುದಂದ್ರೆ ಫಸ್ಟ್ ಒನ್ ಆಗಿರ್ತದೆ. ಫಸ್ಟ್ ಒನ್ 40ನೇ ಪ್ರಶ್ನೆ. ಅದೇ ರೀತಿ 41ನೇದರಿ ಥರ್ಡ್ ಒನ್ ಹಾಕ್ತಾರೆ. ಎ ಬಿ ಮತ್ತು ಸಿ ಡಿ ಎಂಬ ನಿಯಮ ಸರಿಯಾಗಿರ್ತದೆ. 42ನೇ ಪ್ರಶ್ನೆ ಸರಿ ಉತ್ತರ ಸೆಕೆಂಡ್ ಒನ್. 43ನೇ ಪ್ರಶ್ನೆ ಸರಿಯಾದ ಉತ್ತರ ಥರ್ಡ್ ಒನ್ ಆಗಿರ್ತದೆ. ನೀವು ನೋಡ್ಕೊರಿ. ಅದೇ ರೀತಿ ನೀವು ಎಕ್ಸಾಮ್ದಲ್ಲಿ ಯಾವ ಕರೆಕ್ಟ್ ಇಕ್ಕರೆ ಯಾವ ತಪ್ಪಕ್ಕಿದೆ ಎಂಬುದನ್ನು ನೋಡ್ಕೊರಿ. ಯಾವ ಸರಿದಾವ ಯಾವ ತಪ್ಪದಾವ ಎಂಬುದನ್ನು ನೋಡಿರಿ. 44ನೇ ಪ್ರಶ್ನೆ ಸರಿಯಾದ ಉತ್ತರ ಯಾವುದಂದ್ರೆ ಫಸ್ಟ್ ಒನ್ ಆಗಿರ್ತದೆ. 45ನೇದಕ್ಕೆ 3ನೇದಾಗಿರ್ತದೆ ಸರಿ ಉತ್ತರ. ಅದೇ ರೀತಿ 46ನೇ ಪ್ರಶ್ನೆ ಥರ್ಡ್ ಒನ್ ಆಗ್ತದೆ. ಕ್ವಶನ್ ಮಾರ್ಕ್ ಐತಿ ಆ ಸರಿಯಾದ ಉತ್ತರ. ಅದೇ ರೀತಿ 47ನೇ ಪ್ರಶ್ನೆ ಚೇರ್ ಸರಿಯಾದ ಉತ್ತರ ಥರ್ಡ್ ಒನ್ ಆಗಿರ್ತದೆ. 48ನೇ ಪ್ರಶ್ನೆ ಸರಿಯಾದ ಉತ್ತರ ಅರಂಟ್ ದೆ ಎಂಬ ನಿಯಮ ಸರಿಯಾದ ಉತ್ತರ. 49ನೇ ಪ್ರಶ್ನೆ ಸರಿಯಾದ ಉತ್ತರ ಬ್ಲಂಟ್ ಈ ಸರಿಯಾದ ಉತ್ತರ. 50ನೇ ಪ್ರಶ್ನೆ ಸರಿಯಾದ ಉತ್ತರ NESS ಈ ನಿಯಮ ಸರಿಯಾದ ಉತ್ತರ. 51ನೇ ಪ್ರಶ್ನೆ ಸರಿಯಾದ 52ನೇ ಪ್ರಶ್ನೆ ಸರಿಯಾದ ಉತ್ತರ ಯಾವುದಂದ್ರೆ ಫೋರ್ತ್ ಒನ್ ಆಗಿರ್ತದೆ. ಅದೇ ರೀತಿ 53ನೇದ್ರಿ ಸೆಕೆಂಡ್ ಒನ್ ಆಗಿರ್ತದೆ. ನೀವು ನೋಡ್ಕೋಬೋದು. 53ನೇದು ಸೆಕೆಂಡ್ ಒನ್. 54ನೇದು ಫೋರ್ತ್ ಒನ್ ಆಗಿರ್ತದೆ. 55ನೇ ಸರಿಯಾದ ಉತ್ತರ ಸೆಕೆಂಡ್ ಒನ್ ಆಗಿರ್ತದೆ. 56ನೇ ಪ್ರಶ್ನೆಗೆ ಥರ್ಡ್ ಒನ್
ಸರಿಯಾದ ಉತ್ತರ. 57ನೇ ಪ್ರಶ್ನೆಗೆ ನೋಡ್ರಿ, ಆಮೇಲೆ ನೋಡ್ರಿ, ಅದೇ ರೀತಿ 58ನೇ ಪ್ರಶ್ನೆ ಸರಿಯಾದ ಉತ್ತರ ಥರ್ಡ್ ಒನ್ ಆಗಿರ್ತದೆ. 59ನೇ ಪ್ರಶ್ನೆ ಸರಿಯಾದ ಉತ್ತರ ಸೆಕೆಂಡ್ ಒನ್ ಆಗಿರ್ತದೆ ನೋಡ್ರಿ. ಅದೇ ರೀತಿ 60ನೇ ಪ್ರಶ್ನೆ ಫಸ್ಟ್ ಒನ್. ಅದೇ ರೀತಿ ಕನ್ನಡ ಮೀಡಿಯಮ್ ಪಾರ್ಟ್ ಥರ್ಡ್ ಒಳಗೆ ಶಿಶು ವಿಕಸನ ಮತ್ತು ಬೋಧನಾಶಾಸ್ತ್ರ ಅಂದರೆ ಸೈಕಾಲಜಿ. 61ನೇ ಪ್ರಶ್ನೆ ನೋಡ್ರಿ, ಸೈಕಾಲಜಿ. ಮಕ್ಕಳಿಗೆ ಪಂಚತಂತ್ರ ಮತ್ತು ಗೀತೋಪನಿಷತ್ತು ಮತ್ತು ರಾಮಾಯಣ ಮತ್ತು ಮಹಾಭಾರತ ಕಥೆಗಳನ್ನು ಕಲಿಸುವುದು ಇದರ ಭಾಗವಾಗಿರುತ್ತದೆ. ಮಾನಸಿಕ ವಿಕಾಸ, ಸಾಮಾಜಿಕ ವಿಕಾಸ, ಥರ್ಡ್ ಒನ್ ನೈತಿಕ ವಿಕಾಸ, ಫೋರ್ತ್ ಒನ್ ಸಂವೇದನಾತ್ಮಕ ವಿಕಾಸ. ಸರಿಯಾದ ಉತ್ತರ ಯಾವುದಾಗ್ತದೆ? ನೈತಿಕ ವಿಕಾಸ ಎಂಬುದನ್ನು ಸರಿಯಾದ ಉತ್ತರ. ತದನಂತರ 68 ಐ ಕ್ಯೂ ಎಂಬುದು, ಐ ಕ್ಯೂ ಫಸ್ಟ್ ಒನ್ ಆಂತರಿಕ ಭಾಗ ಲಬ್ಧ, ಸೆಕೆಂಡ್ ವೈಯಕ್ತಿಕ ಗುಣಲಬ್ಧ ಅಥವಾ ಗುಣಮಟ್ಟ, ಥರ್ಡ್ ಒನ್ನ ಯಾವುದಂದ್ರೆ ಬುದ್ಧಿ ಭಾಗಲಬ್ಧ, ಫೋರ್ತ್ ಒನ್ ಬೌದ್ಧಿಕ ಪರಿಣಾಮ. ಸರಿಯಾದ ಉತ್ತರ ಯಾವುದಂದ್ರೆ 62ನೇ ಸರಿಯಾದ ಉತ್ತರ, ಥರ್ಡ್ ಒನ್ ಬುದ್ಧಿ ಭಾಗಲಬ್ಧ. 63ನೇದು ಘಟಕ ಘನ ಆಹಾರ ಸೇವನೆ, ನಡೆದಾಡುವ ಮತ್ತು ಮಾತನಾಡುವ ಕಲಿಕೆಯನ್ನು ಈ ವಿಕಾಸದ ಕ್ರಿಯೆಯಾಗಿದೆ. ಫಸ್ಟ್ ಒನ್ ಆರಂಭಿಕ ಬಾಲ್ಯಾವಧಿ, ಸೆಕೆಂಡ್ ಒನ್ ಉತ್ತರ ಬಾಲಾವಧಿ, ಥರ್ಡ್ ಒನ್ ತಾರುಣ್ಯ ವ್ಯವಸ್ಥೆ, ಅದೇ ರೀತಿ ಫೋರ್ತ್ ಒನ್ ವಯಸ್ಸಾಕವಧಿ. ನಿಯಮ ಸರಿಯಾದ ಉತ್ತರ ಯಾವುದಂದ್ರೆ ಥರ್ಡ್ ಒನ್ ಸರಿಯಾದ ಉತ್ತರ, ತಾರುಣ್ಯ ವ್ಯವಸ್ಥೆ ಎಂಬುದನ್ನು ಘನ ಆಹಾರ ಸೇವೆ, ನಡೆದಾಡುವ ಮತ್ತು ಮಾತನಾಡುವ ಕಲಿಕೆಯನ್ನು ಈ ವಿಕಾಸದ ಕ್ರಿಯೆಯಾಗಿರ್ತದೆ. ಯಾವುದಾಗಿರ್ತದೆ? ತಾರುಣ್ಯ ವ್ಯವಸ್ಥೆಯ ಕ್ರಿಯೆಯಾಗಿರ್ತದೆ. 64ನೇ ಪ್ರಶ್ನೆ ಪರಿಕಲ್ಪನೆಯ ರಚನೆಯ ಇದರ ಅಂಶವಾಗಿದೆ. ಫಸ್ಟ್ ಒನ್ ಬೌದ್ಧಿಕ ವಿಕಾಸ. ಸರಿಯಾದ ಉತ್ತರ ಯಾವುದಂದ್ರೆ ಬೌದ್ಧಿಕ ವಿಕಾಸ ಆಗಿರ್ತದೆ. ಅದೇ ರೀತಿ 65ನೇ ಪ್ರಶ್ನೆ ವ್ಯಕ್ತಿತ್ವದ ಮನೋ ವಿಶ್ಲೇಷಣೆಯ ಸಿದ್ಧಾಂತ ಅಭಿವೃದ್ಧಿಪಡಿಸಿದವರು ಯಾರು ಅಂತ ಕೇಳಿದ್ದಾರೆ. ಅದೇ ರೀತಿ ಸರಿಯಾದ ಉತ್ತರ ಸಿಗ್ಮಂಡ್ ಫ್ರಾಯ್ಡ್ ಅವರ ಈ ಅಭಿವೃದ್ಧಿಯ ಮನೋ ವಿಶ್ಲೇಷಣೆಯ ಸಿದ್ಧಾಂತವನ್ನು ಏನು ಮಾಡ್ತಾರೆ? ವ್ಯಕ್ತಪಡಿಸ್ತಾರೆ ಅಥವಾ ಪ್ರತಿಪಾದನೆ ಮಾಡ್ತಾರೆ ಎಂಬುದನ್ನು ಇಲ್ಲಿ ನಾವು ನೋಡ್ಬೋದು. 66ನೇ ಪ್ರಶ್ನೆ ನೋಡಿದಾಗ ಈ ಹಂತದಲ್ಲಿ ವ್ಯಕ್ತಿಗಳು ಮತ್ತು ಹಗಲುಗನಸುಗಳನ್ನು ಕಾಣುತ್ತಾರೆ. ವ್ಯಕ್ತಿಗಳು ಯಾಕೆ ಹಗಲುಗನಸು ಕಾಣ್ತಾರೆ, ಯಾವ ವಯಸ್ಸಿನ ಕಾಣ್ತಾರೆ ಎಂಬುದನ್ನು ತಿಳಿಸ್ರಿ ಅಂತ ಹೇಳಿ. ಫಸ್ಟ್ ಒನ್ ವಯಸ್ಕಾವಧಿ, ಸೆಕೆಂಡ್ ವೃದ್ಧಾಪ್ಯ, ಥರ್ಡ್ ಒನ್ ಬಾಲ್ಯ ವ್ಯವಸ್ಥೆ, ಫೋರ್ತ್ ಒನ್ ತಾರುಣ್ಯ ವ್ಯವಸ್ಥೆ. ಹಗಲುಗನಸು ಯಾವ ಕಾಣ್ತಾರೆ? ತಾರುಣ್ಯ ವ್ಯವಸ್ಥೆ ಒಳಗಿದ್ದಾಗ ಮಕ್ಕಳು ಕಾಣ್ತಾರೆ. ಅದೇ ರೀತಿ 67ನೇ ಪ್ರಶ್ನೆ ಮಾನವರ ಲೈಂಗಿಕ ವಿಕಾಸವು ಇಲ್ಲಿ ಉತ್ತುಂಗದಲ್ಲಿರುತ್ತದೆ. ಫಸ್ಟ್ ಒನ್ ಬಾಲ್ಯಾವಸ್ಥೆ, ಸೆಕೆಂಡ್ ವಯಸ್ಕಾವಧಿ, ಥರ್ಡ್ ಒನ್ ತಾರುಣ್ಯ ವ್ಯವಸ್ಥೆ, ಫೋರ್ತ್ ಒನ್ ವೃದ್ಧಾಪ್ಯ. ಸರಿಯಾದ ಉತ್ತರ ಯಾವುದು? ಥರ್ಡ್ ಒನ್ ಸರಿಯಾದ ಉತ್ತರ. 68ನೇ ಪ್ರಶ್ನೆ ಉತ್ತಮ ಪಾಠ ಯೋಜನೆಯ ಪ್ರಮುಖ ಗುಣಲಕ್ಷಣ ಇದಾಗಿದೆ. ಫಸ್ಟ್ ಒನ್ ಶಿಕ್ಷಣ ಕೇಂದ್ರಿತ, ಸೆಕೆಂಡ್ ವಿದ್ಯಾರ್ಥಿ ಕೇಂದ್ರಿತ, ಥರ್ಡ್ ಒನ್ ಪರೀಕ್ಷಾ ಕೇಂದ್ರಿತ, ಫೋರ್ತ್ ಒನ್ ಪಠ್ಯ ವಸ್ತುಗಳ ಕೇಂದ್ರಿತ. ಸರಿಯಾದ ಉತ್ತರ ಯಾವುದಂದ್ರೆ ವಿದ್ಯಾರ್ಥಿ ಕೇಂದ್ರಿತ ಆಗಿರ್ತದೆ. 69ನೇ ಪ್ರಶ್ನೆ ಒಬ್ಬ ವ್ಯಕ್ತಿಯ ಕಡಿಮೆ ಮಾತನಾಡುವವನಾಗಿದ್ದರೆ, ಒಬ್ಬ ವ್ಯಕ್ತಿ ಕಡಿಮೆ ಮಾತನಾಡುವಾಗಿದ್ದರೆ ಅವನನ್ನು ಹೀಗೆ ಕರೆಯುತ್ತೇವೆ. ಫಸ್ಟ್ ಒನ್ ಅಂತರ್ಮುಖಿ, ಸೆಕೆಂಡ್ ಒನ್ ಸಾಮಾನ್ಯ ವ್ಯಕ್ತಿ, ಥರ್ಡ್ ಒನ್ ಬಹಿರ್ಮುಖಿ, ಫೋರ್ತ್ ಒನ್ ಉಭಯಮುಖಿ. ಸರಿಯಾದ ಉತ್ತರ ಅಂದರೆ ಅಂತರ್ಮುಖಿ. ಒಬ್ಬ ವ್ಯಕ್ತಿ ಕಡಿಮೆ ಮಾತನಾಡಿದರೆ ಅವನು ಏನಂತ ಕರೀತಾರೆ? ಅಂತರ್ಮುಖಿ. ಅಂದ್ರೆ ಅವನು ಮನಸ್ಸಿನೊಳಗೆ ತನ್ನಲ್ಲಿ ತಾನು ಆಡುತ್ತಿರ್ತಾನೆ, ಅದರಿಂದ ಅಂತರ್ಮುಖಿ ಎಂಬುದು ಕರೀತಾರೆ. 70ನೇ ಪ್ರಶ್ನೆ ಈ ಹಂತದಲ್ಲಿ ಸಮವಯಸ್ಕ ಗುಂಪು ನಿಜವಾದ ಪ್ರಪಂಚ. ಫಸ್ಟ್ ಒನ್ ಬಾಲ್ಯಾವಸ್ಥೆ, ಸೆಕೆಂಡ್ ಒನ್ ತಾರುಣ್ಯ ವ್ಯವಸ್ಥೆ, ಅದೇ ರೀತಿ ಥರ್ಡ್ ಒನ್ ವಯಸ್ಕಾವಧಿ, ಫೋರ್ತ್ ಒನ್ ವೃದ್ಧಾಪ್ಯ. ಸರಿಯಾದ ಉತ್ತರ ಯಾವುದಂದ್ರೆ ತಾರುಣ್ಯ ವ್ಯವಸ್ಥೆ. 71ನೇ ಪ್ರಶ್ನೆ ನೋಡಿದಾಗ ಉಪಯೋಗಿಸುವ ಮತ್ತು ಉಪಯೋಗಿಸದ ನಿಯಮ ಈ ಹೇಳಿಕೆಯ ಕಲಿಕೆಯ ನಿಯಮದ ವಿಧವಾಗಿದೆ. ಫಸ್ಟ್ ಒನ್ ಸಿದ್ಧತಾ ನಿಯಮ, ಸೆಕೆಂಡ್ ಒನ್ ಪರಿಣಾಮ ನಿಯಮ, ಥರ್ಡ್ ಒನ್ ಅಭ್ಯಾಸದ ನಿಯಮ, ಫೋರ್ತ್ ಒನ್ ಪ್ರೇರಣಾ ನಿಯಮ. ಸರಿಯಾದ ಉತ್ತರ ಯಾವುದಾದ್ರೆ ಅಭ್ಯಾಸ ನಿಯಮ ಎಂಬುದು ಸರಿಯಾದ ಉತ್ತರ. ಅದೇ ರೀತಿ ಮುಂದುವರೆದು 72ನೇ ಪ್ರಶ್ನೆ ನೋಡಿದಾಗ ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವ ಬೀರದ ಅಂಶ ಯಾವುದು? ಫಸ್ಟ್ ಒನ್ ಅನುವಂಶೀಯತೆ, ಸೆಕೆಂಡ್ ಒನ್ ಬುದ್ಧಿಶಕ್ತಿ, ಥರ್ಡ್ ಒನ್ ಕುಟುಂಬ, ಫೋರ್ತ್ ಒನ್ ರಕ್ತದ ಗುಂಪು. ಸರಿಯಾದ ಉತ್ತರ ಯಾವುದಂದ್ರೆ ಕುಟುಂಬ ಎಂಬುದು ಸರಿಯಾದ ಉತ್ತರ ಆಗಿರ್ತದೆ. ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವ ಬೀರದ ಅಂಶ ಯಾವುದಂದ್ರೆ ಕುಟುಂಬ. ತದನಂತರ ನೆಕ್ಸ್ಟ್ ಒನ್ ಪ್ರಶ್ನೆ 73ನೇ ಪ್ರಶ್ನೆ ಇದು ಕಲಿಕೆಯ ವಲಯ ಅಲ್ಲ. ಫಸ್ಟ್ ಒನ್ ಜ್ಞಾನಾತ್ಮಕ ವಲಯ, ಸೆಕೆಂಡ್ ಒನ್ ಪ್ರೇರಣಾತ್ಮಕ ವಲಯ, ಥರ್ಡ್ ಒನ್ ಮನೋಗತಿ ವಲಯ, ಫೋರ್ತ್ ಒನ್ ಭಾವನಾತ್ಮಕ ವಲಯ. ಸರಿಯಾದ ಉತ್ತರ ಯಾವುದಾಗ್ಬೋದು ರೀ? ಯಾವುದಂದ್ರೆ ಸೆಕೆಂಡ್ ಒನ್
ಪ್ರೇರಣಾತ್ಮಕ ವಲಯ ಏನಾಗಿರ್ತಂದ್ರೆ ಇದು ಕಲಿಕೆಯ ವಲಯ ಅಲ್ಲ ಎಂಬುದನ್ನು ಇಲ್ಲಿ ನಾವು ತಿಳಿಸ್ಬೋದು ರೀ. 74ನೇ ಪ್ರಶ್ನೆ, ಬ್ರೈಲ್ ಲಿಪಿಯ ಈ ವಿದ್ಯಾರ್ಥಿಗಳಿಗೆ ಬಳಸಲಾಗುತ್ತದೆ. ಫಸ್ಟ್ ಒನ್ ದೃಷ್ಟಿ ಸಲುಗಳ ಮಕ್ಕಳು, ಅದೇ ರೀತಿ ಸೆಕೆಂಡ್ ಶ್ರವಣ ಸವಾಲುಗಳುಳ್ಳ ಮಕ್ಕಳು, ಅದೇ ರೀತಿ ಥರ್ಡ್ ಒನ್ ದೈಹಿಕ ವಿಕಲತೆಯ ಉಳ್ಳ ಮಕ್ಕಳು, ಫೋರ್ತ್ ಒನ್ ಸಾಮಾನ್ಯ ಮಕ್ಕಳು. ಬ್ರೈಲ್ ಲಿಪಿ ಯಾರಿಗೆ ಬಳಸ್ತಾರೆ ಅಂದ್ರೆ ದೃಷ್ಟಿ ಸವಾಲುಗಳ ಉಳ್ಳ ಮಕ್ಕಳಿಗೆ ಬಳಸ್ತಾರೆ. ಅದೇ ರೀತಿ 75ನೇ ಪ್ರಶ್ನೆ ಮುಂದುವರಿದು ನಾವು ನೋಡಿದಾಗ ರೀ, ಈ ಈಜುವುದು ಮತ್ತು ಕುದುರೆಯ ಸವಾರಿ ಇದರ ಉದಾಹರಣೆಗಳಾಗಿವೆ. ಫಸ್ಟ್ ಒನ್ ಅನುಕ್ರಮ ಕಲಿಕೆ, ಸೆಕೆಂಡ್ ಪರಿಕಲ್ಪನಾ ಕಲಿಕೆ, ಥರ್ಡ್ ಒನ್ ಸ್ನಾಯು ಕಲಿಕೆ, ಫೋರ್ತ್ ಒನ್ ಜೋಡಿ ಸಂಯೋಜನಾ ಕಲಿಕೆ. ಯಾವುದಂದ್ರೆ ಸ್ನಾಯು ಕಲಿಕೆ ಆಗಿರ್ತದೆ. ಈಜುವುದು ಮತ್ತು ಕುದುರೆ ಸವಾರಿ ಎಂಬುದು ಸ್ನಾಯು ಕಲಿಕೆ ಇರ್ತದೆ. ಅದೇ ರೀತಿ 76ನೇ ಪ್ರಶ್ನೆ, ಮಕ್ಕಳು ವರ್ಣಮಾಲೆಯ ಕಲಿತಾಗ ಅವರಲ್ಲಿ ಉಂಟಾಗುವ ಕಲಿಕಾ ವಿಧವು. ಫಸ್ಟ್ ಒನ್ ಸರಣಿ ಕಲಿಕೆ, ಸೆಕೆಂಡ್ ಒನ್ ಸಮಸ್ಯಾ ಪರಿಹಾರದ ಕಲಿಕೆ, ಥರ್ಡ್ ಒನ್ SR ಕಲಿಕೆ, ಫೋರ್ತ್ ಒನ್ ಅನುಕ್ರಮ ಕಲಿಕೆ. ಸರಿಯಾದ ಉತ್ತರ ಯಾವುದಂದ್ರೆ ಅನುಕ್ರಮ ಕಲಿಕೆ ಎಂಬುದನ್ನು ಇಲ್ಲಿ ನೋಡ್ಬೋದು. ಮಕ್ಕಳ ವರ್ಣಮಾಲೆಗಳಲ್ಲಿ ಅನುಕ್ರಮ ಕಲಿಕೆ ಎಂಬುದು ಸರಿಯಾದ ಉತ್ತರ. 77ನೇ ಪ್ರಶ್ನೆ ನೋಡ್ರಿ, ವಿದ್ಯಾರ್ಥಿಯ ಪದಗಳಲ್ಲಿನ ಅಕ್ಷರ ಬೆರೆಸಿಕೊಳ್ಳುವುದರಿಂದ ಓದುವಾಗ ಕಷ್ಟವಾಗುತ್ತದೆ. ಇದನ್ನು ಒಳಗೊಂಡಿರ್ತದೆ. ಏನು ಒಳಗೊಂಡಿರ್ತದೆ? ಫಸ್ಟ್ ಒನ್ ಡಿಸ್ಕ್ಯಾಲ್ಕುಲಿಯಾ, ಸೆಕೆಂಡ್ ಒನ್ ಡಿಸ್ಲೆಕ್ಸಿಯಾ, ಥರ್ಡ್ ಒನ್ ಡಿಸ್ಗ್ರಾಫಿಯಾ ಮತ್ತು ಫೋರ್ತ್ ಒನ್ ಡಿಸ್ಫ್ರಾಕ್ಸಿಯಾ. ಸರಿಯಾದ ಉತ್ತರ ಯಾವುದು ರೀ? ಡಿಸ್ಲೆಕ್ಸಿಯಾ ಎಂಬ ನಿಯಮ ಅಲ್ಲಿ ವಿದ್ಯಾರ್ಥಿಗಳ ಉಪಯೋಗ ಮಾಡ್ತಾರೆ. 78ನೇ ಪ್ರಶ್ನೆ, ಕಲಿಕೆಯ ಬಗ್ಗೆ ಸರಿಯಲ್ಲದ ಹೇಳಿಕೆಯನ್ನು ನೀಡ್ರಿ ಅಂತ ಕೇಳ್ಯಾರ. ಫಸ್ಟ್ ಒನ್ ಇದು ಒಂದು ಸನ್ನಿವೇಶದಿಂದ ಮತ್ತೊಂದಕ್ಕೆ ವರ್ಗಾವಣೆಯಾಗಬಲ್ಲದು. ಸೆಕೆಂಡ್ ಒನ್ ಇದು ಉದ್ದೇಶಪೂರಿತ ಮತ್ತು ಗುರಿ ನಿರ್ದೇಶಿತವಾದದ್ದು. ಥರ್ಡ್ ಒನ್ ಇದು ಶೈಕ್ಷಣಿಕ ಅನುಭವದಿಂದ ಮಾತ್ರ ಉಂಟಾಗುತ್ತದೆ. ಫೋರ್ತ್ ಒನ್ ಇದು ನಿರಂತರ ಪ್ರಕ್ರಿಯೆಯಾಗಿದೆ. ಸರಿಯಾದ ಉತ್ತರ ಯಾವುದಂದ್ರೆ ಇದು ಶೈಕ್ಷಣಿಕ ಅನುಭವದಿಂದ ಮಾತ್ರ ಆಗುತ್ತದೆ ಎಂಬುದನ್ನು ಇಲ್ಲಿ ನೋಡ್ಬೋದು. ಅದೇ ರೀತಿ 79ನೇ ಪ್ರಶ್ನೆ ಮುಂದುವರೆದು ನೋಡಿದಾಗ ರೀ, ಹುಡುಗರು ಧೈರ್ಯಶಾಲಿ ಮತ್ತು ಹುಡುಗಿಯರು ನಾಚಿಕೆ ಸ್ವಭಾವದವರು ಎಂದು ಹೇಳುವುದು ಇದನ್ನು ವ್ಯಕ್ತಪಡಿಸ್ರಿ ಅಂತ ಹೇಳ್ಯಾರ. ಹುಡುಗರು ಧೈರ್ಯಶಾಲಿ ಮತ್ತು ಹುಡುಗಿಯರು ನಾಚಿಕೆ ಸ್ವಭಾವದವರು ಎಂಬುದರ ಹೇಳಿಕೆಗಳನ್ನು ವ್ಯಕ್ತಪಡಿಸ್ರಿ ಅಂತ ಕೇಳ್ಯಾರ. ಫಸ್ಟ್ ಒನ್ ಲಿಂಗತ್ವ ಏಕರೂಪಕ, ಸೆಕೆಂಡ್ ಒನ್ ಲಿಂಗತ್ವ ಸಮಾನತೆ, ಥರ್ಡ್ ಒನ್ ಲಿಂಗತ್ವ ತಟಸ್ಥತೆ ಮತ್ತು ಫೋರ್ತ್ ಒನ್ ಲಿಂಗತ್ವ ಸೂಕ್ಷ್ಮತೆ. ಸರಿಯಾದ ಉತ್ತರ ಅಂದರೆ ಲಿಂಗ ಏಕರೂಪಕ ಎಂಬ ನಿಯಮ ಸರಿಯಾದ ಉತ್ತರ. ತದನಂತರ 80ನೇ ಪ್ರಶ್ನೆ, ಶಿಕ್ಷಕರು ಈ ಲಕ್ಷಣದ ಸಹಾಯದಿಂದ ಉತ್ತಮ ಸ್ಮೃತಿಯನ್ನು ಹೊಂದಿದ್ದ ವಿದ್ಯಾರ್ಥಿಗಳನ್ನು ಗುರುತಿಸಬಹುದು. ಫಸ್ಟ್ ಒನ್ ಭಂಗಿ, ಸೆಕೆಂಡ್ ಒನ್ ಹಾವಭಾವ, ಥರ್ಡ್ ಒನ್ ಕ್ಷಿಪತ್ರೆ, ಫೋರ್ತ್ ಒನ್ ಭಾಷೆ. ಸರಿಯಾದ ಉತ್ತರ ಕ್ಷಿಪತ್ರೆ ಎಂಬುದ ನಿಯಮ ಸರಿಯಾದ ಉತ್ತರ. 81ನೇ ಪ್ರಶ್ನೆ, ಇಲ್ಲಿ ಹೊಸ ಅನುಭವ ಮತ್ತು ಸ್ಮೃತಿಯ ಹಳೆಯ ಅನುಭವಗಳನ್ನು ಅಡ್ಡಿಪಡಿಸುತ್ತವೆ. ಫಸ್ಟ್ ಒನ್ ಹಿಮ್ಮುಖ ಅವರೋಪ, ಸೆಕೆಂಡ್ ಒನ್ ಮಮ್ಮುಖ ಅವರೋಪ, ಥರ್ಡ್ ಒನ್ ಪ್ರೇರಿತ ವಿಕಸ್ಕೃತಿ, ಫೋರ್ತ್ ಒನ್ ಬಳಸದೇ ಉಂಟಾಗುವ ವಿಸ್ಮಕೃತಿ. ಸರಿಯಾದ ಉತ್ತರ ಹಿಮ್ಮುಖ ಅವರೋಪ ನಿಯಮ ಸರಿಯಾದ ಉತ್ತರ. 82ನೇದು ಬ್ಲೂಮ್ ಅವರ ಪರಿಷ್ಕೃತ ವರ್ಗೀಕರಣ ಸಂಶ್ಲೇಷಣೆಯನ್ನು ಈ ರೀತಿ ಹೆಸರಿಸಲಾಗಿದೆ. ಫಸ್ಟ್ ಒನ್ ಜ್ಞಾಪಿಸಿಕೊಳ್ಳುವಿಕೆ, ಸೆಕೆಂಡ್ ಒನ್ ಸೃಷ್ಟಿಸುವಿಕೆ, ಥರ್ಡ್ ಒನ್ ಅರ್ಥ ಮಾಡಿಕೊಳ್ಳುವಿಕೆ, ಫೋರ್ತ್ ಒನ್ ಮೌಲ್ಯಮಾಪನ ಮಾಡುವಿಕೆ. ಸರಿಯಾದ ಉತ್ತರ ಯಾವುದಾಕತ್ರಿ? ಮೌಲ್ಯಮಾಪನ ಮಾಡುವಿಕೆ ಎಂಬುದನ್ನು ಬ್ಲೂಮ್ ಪರಿಷ್ಕೃತ ವರ್ಗೀಕರಣ ಸಂಸ್ಥೆಯನ್ನು ಈ ರೀತಿ ಹೇಳಿಕೆಯನ್ನು ಬ್ಲೂಮ್ ಅವರ ತಿಳಿಸ್ತಾರೆ. 83ನೇ ಪ್ರಶ್ನೆ, ದೇಶಿಕ ಮತ್ತು ಅಂತರ್ಗ್ರಹಿಕೆ ಮತ್ತು ಕಲ್ಪನೆಯ ಇದಕ್ಕೆ ಸಂಬಂಧಿಸಿದೆ. ಯಾಂತ್ರಿಕ ಅಭಿಕ್ಷಮತೆ, ಸೆಕೆಂಡ್ ಒನ್ ಪಾಂಡಿತ್ಯ ಭಿಕ್ಷಮತೆ, ಥರ್ಡ್ ಒನ್ ವೈಜ್ಞಾನಿಕ ಅಭಿಕ್ಷಮತೆ, ಫೋರ್ತ್ ಒನ್ ಕಾರಕುಣಿಯ ಅಭಿಕ್ಷಮತೆ. ಸರಿಯಾದ ಉತ್ತರ ಯಾವುದಾಕತ್ರಿ? ಯಾಂತ್ರಿಕ ಅಭಿಕ್ಷಮತೆ ಎಂಬುದನ್ನು ಸರಿಯಾದ ಉತ್ತರ. 83 ಸರಿಯಾದ ಉತ್ತರ 1. 84ನೇ ಪ್ರಶ್ನೆ, ವಿದ್ಯಾರ್ಥಿಗಳ ಕಲಿಕಾ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಲು ಬಳಸುವ ಮೌಲ್ಯಮಾಪನ. ಫಸ್ಟ್ ಒನ್ ಸಂಕಲನಾತ್ಮಕ ಮೌಲ್ಯಮಾಪನ, ಸೆಕೆಂಡ್ ಒನ್ ರೂಪನಾತ್ಮಕ ಮೌಲ್ಯಮಾಪನ, ಅದೇ ರೀತಿ ಥರ್ಡ್ ಒನ್ ನೈದಾನಿಕ ಮೌಲ್ಯಮಾಪನ, ಫೋರ್ತ್ ಒನ್ ಪೂರ್ವ ಸೂಚಕ ಮೌಲ್ಯಮಾಪನ. ಸರಿಯಾದ ಉತ್ತರ ಯಾವುದಾಕತ್ರಿ? ನೈಜ್ಞಾನಿಕ ಮೌಲ್ಯಮಾಪನ ಎಂಬ ನಿಯಮ ಸರಿಯಾದ ಆಗ್ತದೆ. 84ನೇದು. 85ನೇದು
ಶಿಕ್ಷಕರು ತಮ್ಮ ಬೋಧನಾ ತಂತ್ರ ಮಾರ್ಪಾಡು ಮಾಡಲು ಅಥವಾ ಸಹಾಯ ಮಾಡಲು ಮೌಲ್ಯಮಾಪನ ವಿಧಾನ ಇದಾಗಿದೆ. ಸರಿಯಾದ ಉತ್ತರ ಯಾವುದಂದ್ರೆ ರೂಪನಾತ್ಮಕ ಮೌಲ್ಯಮಾಪನ ಎಂಬುದು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. 86ನೆಯ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಗುಣಲಕ್ಷಣವಲ್ಲದು ಅಂತ ಕೇಳಿದ್ದಾರೆ. ಫಸ್ಟ್ ಒನ್, ಬಹು ವೇಗವಾಗಿ ಮತ್ತು ಸುಲಭವಾಗಿ ಕಲಿಯುತ್ತಾರೆ. ಅದೇ ರೀತಿ ಸೆಕೆಂಡ್ ಒನ್, ಅರ್ಥೈಸಿಕೊಳ್ಳುವಿಕೆಯಲ್ಲಿ ವೇಗ. ಥರ್ಡ್ ಒನ್, ಅವರ ಸ್ನೇಹಿತರಿಗೆ ಹೋಲಿಸಿದರೆ ಹೆಚ್ಚು ವಿಷಯಗಳನ್ನು ತಿಳಿದಿರುತ್ತಾರೆ. ಫೋರ್ತ್ ಒನ್, ಅತಿ ಕಡಿಮೆ ಅವಧಿಗೆ ಅವಧಾನವನ್ನು ಹೊಂದಿರುತ್ತಾರೆ. ಸರಿಯಾದ ಉತ್ತರ ಯಾವುದಂದ್ರೆ 86ನೇ ಸರಿಯಾದ ಉತ್ತರ ಥರ್ಡ್ ಒನ್ ಸರಿಯಾದ ಉತ್ತರ ಆಗಿರುತ್ತದೆ. ಅದೇ ರೀತಿ 87ನೆಯ ಪ್ರಶ್ನೆ, ಕಲಿಕಾರ್ಥಿಗಳಲ್ಲಿನ ಏಕ ಅಥವಾ ಬಹು ಲಕ್ಷಣಗಳನ್ನು ವ್ಯತ್ಯಾಸ ಅಥವಾ ವಿಷಯಾಂತರವೇ. ಫಸ್ಟ್ ಒನ್, ವ್ಯಕ್ತಿ ಭಿನ್ನತೆಗಳು. ಸೆಕೆಂಡ್ ಒನ್, ಜನಾಂಗೀಯ ಭಿನ್ನತೆಗಳು. ಥರ್ಡ್ ಒನ್, ಪ್ರಾದೇಶಿಕ ಭಿನ್ನತೆಗಳು. ಫೋರ್ತ್ ಒನ್, ಕಲಿಕಾರ್ಥಿಯ ಭಿನ್ನತೆಗಳು. ಸರಿಯಾದ ಉತ್ತರ ಯಾವುದಕ್ಕಂದ್ರೆ ವ್ಯಕ್ತಿಯ ಭಿನ್ನತೆ ಎಂಬುದನ್ನು ಸರಿಯಾದ ಉತ್ತರ ಆಗಿರ್ತದೆ. 88ನೇ ಪ್ರಶ್ನೆ ನೋಡಿದಾಗ್ರಿ, ತೂಗಲು ಗೊಂಬೆ ಮತ್ತು ಪಾತ್ರಾಭಿನಯ ಮತ್ತು ಬೋಧನೋಪಕರಣಕ್ಕೆ ಉದಾಹರಣೆ ಯಾವುದು ಅಂತ ಕೇಳಿದಾರ. ಪ್ರದರ್ಶಿಸ ಬೋಧನೋಪಕರಣ. ಫಸ್ಟ್ ಒನ್. ಸೆಕೆಂಡ್ ಒನ್, ಚಟುವಟಿಕೆ ಆಧಾರಿತ ಉಪಕರಣ. ಥರ್ಡ್ ಒನ್, ಶ್ರವಣ ಉಪಕರಣ. ಫೋರ್ತ್ ಒನ್, ಮುದ್ರಿತ ಉಪಕರಣ. ಸರಿಯಾದ ಉತ್ತರ ಯಾವುದರ ಚಟುವಟಿಕೆ ಆಧಾರಿತ ಉಪಕರಣ ಎಂಬುದನ್ನು ಸರಿ ಉತ್ತರ ಆಗಿರ್ತದೆ. 89ನೆಯ ಪ್ರಶ್ನೆ, 10 ವಯಸ್ಸಿನ ವ್ಯಕ್ತಿಯ ಮಾನಸಿಕ ವಯಸ್ಸು 8 ವರ್ಷಗಳಾಗಿದ್ದರೆ ಆತನ ಬುದ್ಧಿಯ ಲಬ್ಧವು ಕೇಳಿದ್ದಾರೆ. ಸರಿಯಾದ ಉತ್ತರ ಯಾವುದಾಗ್ತಾರ 80 ಆಗಿರ್ತದೆ. ಸರಿಯಾದ ಉತ್ತರ 80 ಆಗಿರ್ತದೆ. 10 ವಯಸ್ಸಿತ ವ್ಯಕ್ತಿಯ ಮಾನಸಿಕ ವಯಸ್ಸು 8 ಅಂತ ಕೇಳ್ಯಾರ. ಎಷ್ಟಾಗತ್ರಿ 80 ಸರಿಯಾದ ಉತ್ತರ. 90ನೇ ಪ್ರಶ್ನೆ, ಒಂದು ಸನ್ನಿವೇಶ ಅಥವಾ ಕಾರ್ಯವನ್ನು ನಿರ್ವಹಿಸುವ ವ್ಯಕ್ತಿಯ ಸಾಮರ್ಥ್ಯವೇ. ಫಸ್ಟ್ ಒನ್, ಆಸಕ್ತಿ. ಸೆಕೆಂಡ್ ಒನ್, ಉದ್ದೇಶ. ಥರ್ಡ್ ಒನ್, ಬುದ್ಧಿಶಕ್ತಿ. ಫೋರ್ತ್ ಒನ್, ಅನ್ವೇಷಣೆ. ಸರಿಯಾದ ಉತ್ತರ ಯಾವುದರ ಬುದ್ಧಿಶಕ್ತಿ ಆಗಿರ್ತದೆ. ಇಂಗ್ಲೀಷ್ ಮೀಡಿಯಂ ಪೇಪರ್ 3, ಚೈಲ್ಡ್ಹುಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಾಲಜಿ. ಇಲ್ಲಿ 62ನೇ ಸರಿಯಾದ ಉತ್ತರ ಯಾವ್ದು ನೋಡ್ರಿ. ಥರ್ಡ್ ಒನ್ 62ನೇದು ರೀ. ಅದೇ ರೀತಿ ನೀವು ನೋಡ್ಕೋಬೋದು ರೀ ಯಾವ ಸರಿಯಾದ ಉತ್ತರಗಳನ್ನು ತಾವ ಎಂಬುದನ್ನು ನೋಡ್ರಿ. ನಮಗೆ ತಿಳಿದಷ್ಟು ನಾವು ಈಗ ಆನ್ಸರ್ಗಳನ್ನು ಹಾಕಿದ್ದೀವಿ. ಕನ್ನಡ ಮೀಡಿಯಮ್ ಯಾವುದಂದ್ರೆ ಮ್ಯಾಥ್ಸ್ ನೋಡ್ರಿ. ಫಸ್ಟ್ ಒನ್ ಗಣಿತ 44 ರೀ. 91 ಪ್ರಶ್ನೆ, ಆಯತದ ಗಣದ ಆಯತಾಕಾರದ ಮುಖಗಳ ಸಂಖ್ಯೆ ಎಷ್ಟಿರ್ತದೆ ಅಂದ್ರೆ 6 ಇರ್ತದೆ. ಸರಿಯಾದ ಉತ್ತರ 6. 92ನೆಯ ಪ್ರಶ್ನೆ ಸರಿಯಾದ ಉತ್ತರ ಯಾವುದಾಗಿರ್ತದೆ ಅಂದ್ರೆ ಸೆಕೆಂಡ್ ಒನ್ ಆಗಿರ್ತದೆ. 28x4 y5 ಮತ್ತು 49x5 ಮತ್ತು y4 ಮಹತ್ವದ ಸಾಮಾನ್ಯದ ಅಪವರ್ತ್ಯವು ಎಷ್ಟಾಗಿರ್ತದೆ 7x4 y4 ಎಂಬುದನ್ನು ಸರಿಯಾದ ಉತ್ತರ ಆಗಿರ್ತದೆ. 93ನೆಯ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳನ್ನು ಏನು ಮಾಡಿರಿ ಸರಿಯಾದ ಹೇಳಿಕೆಗಳನ್ನು ತಿಳಿಸ್ರಿ ಅಂತ ಕೇಳಿದ್ರೆ. ಒಂದು ತ್ರಿಭುಜ 2 ಲಂಬಕೋನ ಹೊಂದಿರ್ತದೆ. ಒಂದು ತ್ರಿಭುಜ 2 ಲಂಬಕೋನ ಹೊಂದಿರ್ತದೆ. ತದನಂತರ ಒಂದು ತ್ರಿಭುಜ 2 ಅಧಿಕ ಕೋನಗಳನ್ನು ಹೊಂದಿರ್ತದೆ. ಥರ್ಡ್ ಒನ್, ಒಂದು ತ್ರಿಭುಜ 2 ಲಘು ಕೋನಗಳನ್ನು ಹೊಂದಿರ್ತದೆ. ಫೋರ್ತ್ ಒನ್, ತ್ರಿಭುಜ 1 ಬಾಹ್ಯ ಕೋನವು ಮತ್ತು ಅಂತರಾಭಿಮುಖ ಕೋನದ ಮೊತ್ತಕ್ಕಿಂತ ಕಡಿಮೆಯಾಗಿರ್ತದೆ. ಸರಿಯಾದ ಉತ್ತರ ಯಾವುದಂದ್ರೆ ಥರ್ಡ್ ಒನ್ ಸರಿಯಾದ. ಒಂದು ತ್ರಿಭುಜವು 2 ಲಘು ಕೋನಗಳನ್ನು ಹೊಂದಿರ್ತದೆ. ಅದೇ ರೀತಿ 94ನೆಯ ಪ್ರಶ್ನೆ ನೋಡಿದಾಗ್ರಿ, ಬ್ರ್ಯಾಕೆಟ್ 13/10 ಅಲ್ರಷ್ಟು 3 ಬೆಲೆ ಎಷ್ಟು ಅಂತ ಕೇಳಿದಾರೆ. ಸರಿಯಾದ ಉತ್ತರ ಯಾವುದಾಕತಿ ಅನ್ನೋದನ್ನು ನೋಡಿದ್ರೆ 3ನೇದಾಕತ್ತದ. 197/1000 2 = 197/1000 ಎಂಬ ನಿಯಮ ಸರಿಯಾದ ಉತ್ತರ ಆಗಿರ್ತದೆ. ತದನಂತರ 95ನೆಯ ಪ್ರಶ್ನೆ, ಕೆಳಗಿನವುಗಳಲ್ಲಿ ಒಂದು ರೇಖಾತ್ಮಕ ಸಮೀಕರಣವು ಯಾವುದು ಅಂತ ಕೇಳಿದರೆ ಸೆಕೆಂಡ್ ಒನ್ ಆಗಿರ್ತದೆ. 2x - 3 = 5x + 6 ಎಂಬ ನಿಯಮ ಸರಿಯಾದ ಉತ್ತರ. 96ನೆಯ ಪ್ರಶ್ನೆ, 150 ಮತ್ತು ಅದಕ್ಕೆ ಸಮೀಪದ ಪೂರ್ಣ ವರ್ಗ ಸಂಖ್ಯೆಯ ನಡುವಿನ ವ್ಯತ್ಯಾಸ ತಿಳಿಸ್ರಿ ಅಂತ ಕೇಳ್ತಾರೆ. ಎಷ್ಟಂದ್ರೆ 6 ಸರಿಯಾದ ಉತ್ತರ.
ಅದೇ ರೀತಿ 97ನೆಯ ಪ್ರಶ್ನೆ, ಒಂದು ವೃತ್ತಕ್ಕೆ ಒಂದು ಬಾಹ್ಯ ಬಿಂದುವಿನಿಂದ ಎಳೆಯಬಹುದಾದ ಗರಿಷ್ಠ ಸ್ಪರ್ಶಗಳ ಸಂಖ್ಯೆ ಎಷ್ಟು ರೀ? ಒಂದು ವೃತ್ತದ ಇನ್ನೊಂದು ವೃತ್ತಕ್ಕೆ ಅಂದರೆ 2 ಇರ್ತಾವೆ ರೀ. ಒಂದು ವೃತ್ತಕ್ಕೆ ಅಲ್ಲಿಂದ ಇಲ್ಲಿಂದ 2 ಅಂತ ಕನ್ಸಿಡರ್ ಆಗ್ತಾವೆ. 98ನೆಯ ಪ್ರಶ್ನೆ, 4y² - 3y³ + 9y7 ಬಹು ಪದೋಕ್ತಿಯ ಡಿಗ್ರಿಯು. ಸರಿಯಾದ ಉತ್ತರ ಯಾವುದಾಗತ್ತೆ ರೀ? ಇಲ್ಲಿ ಅಂದ್ರೆ ಬಹು ಅಂದ್ರೆ ಬಹಳ ಅಂದರೆ ಎಷ್ಟು 7 ಆಗ್ತದೆ. ಅದೇ ರೀತಿ 99ನೆಯ ಪ್ರಶ್ನೆ, 7/19 ಸಮನಾದ ಭಾಗಲಬ್ಧ ಸಂಖ್ಯೆ ಎಷ್ಟು ಅಂತ ಕೇಳಿದಾರೆ. ಸರಿಯಾದ ಉತ್ತರ ಯಾವುದಾರ 21/57 ಎಂಬುದನ್ನು ಸರಿಯಾದ ಉತ್ತರ. 100ನೇ ಪ್ರಶ್ನೆ ನೋಡ್ರಿ. 100ನೇ ಪ್ರಶ್ನೆಗೆ ಬ್ರ್ಯಾಕೆಟ್ -3 × -6 × -2 × -1 ಬೆಲೆ ಎಷ್ಟು ಅಂತ ಕೇಳಿದಾರೆ. 36 ಆಗಿರ್ತದೆ. ಅದೇ ರೀತಿ 101ನೇ ಪ್ರಶ್ನೆ, 2, -5 ಬಿಂದುವಿನ ಕ್ಯಾಟ್ರಿಸಿಯನ್ ಅಥವಾ ಮತ್ತು ಸಮತಲದ ಈ ಚತುರ್ಥಕದಲ್ಲಿರುವ ನಿಯಮ ತಿಳಿಸ್ರಿ ಅಂತ ಕೇಳಿದ್ರೆ ಎಷ್ಟಂದ್ರೆ 4 ಇರ್ತಾವೆ ಚತುರ್ಥಕ. 102ನೆಯ ಪ್ರಶ್ನೆ ನೋಡಿದಾಗ ಚಿತ್ರದಲ್ಲಿ ALG = 50% ಆಗಿದೆ. AB ಸಮ CD ಆಗುತ್ತದೆ. ಆದರೆ DHFನ ಅಳತೆ ಎಷ್ಟು ಕೇಳಿದ್ದಾರೆ. ಸರಿಯಾದ ಉತ್ತರ ಎಷ್ಟಾಗಿರ್ತದೆ ಅಂದರೆ 130 ಆಗಿರ್ತದೆ. ನೆಕ್ಸ್ಟ್ 103ನೆಯ ಪ್ರಶ್ನೆ, ಕೊಟ್ಟಿರುವ ಚಿತ್ರದಲ್ಲಿ ABCD ಒಂದು ವಜಾಕೃತಿಯಾಗಿದೆ. AB = 2x + 3 ಈ ನೇಮಕ ತಕ್ಕಂತೆ ಸರಿಯಾದ ಉತ್ತರ ಯಾವುದಾಕತ್ತೆ ಅಂದ್ರೆ 4th one ಸರಿಯಾದ ಉತ್ತರ ಆಗಿರ್ತದೆ. 4th one. 104ನೆಯ ಪ್ರಶ್ನೆ, ಸರಿಯಾದ ಉತ್ತರ ಯಾವುದಾಗಿರ್ತದ್ರೆ 22 ಸೆಂಟಿಮೀಟರ್ ನಿಯಮ ಸರಿಯಾದ ಉತ್ತರ ಆಗಿರ್ತದೆ. 105ನೆಯ ಪ್ರಶ್ನೆ, ಸರಿಯಾದ ಉತ್ತರ ಯಾವುದಾಗಿರ್ತದೆ ಒಂದು ಲಂಬ ಕೋನ ಎಂಬ ನಿಯಮ ಸರಿಯಾದಾಗಿರ್ತದೆ. 106ನೆಯ ಪ್ರಶ್ನೆ, AC = DB ಆಗಿರೋದ AB ಮತ್ತು CDಯ ನಡುವಿನ ಸಂಬಂಧಗಳನ್ನು ಸೂಚಿಸುವ ಸರಿಯಾದ ಹೇಳಿಕೆ ಯಾವುದು ಅಂತ ಕೇಳಿದಾರೆ. ಯಾವುದಂದ್ರೆ AB = CD ಎಂಬ ನಿಯಮ ಸರಿಯಾದ ಉತ್ತರ. AB = CD ಎಂಬ ನಿಯಮ ಸರಿಯಾದ ಉತ್ತರ. ಅದೇ ರೀತಿ 107ನೆಯ ಪ್ರಶ್ನೆ, 0 - 54ರ P/Q ರೂಪವು ಅಂತ ಕೇಳಿದ್ದಾರೆ. ಇದರ ಸರಿಯಾದ ಉತ್ತರ ಯಾವುದಂದ್ರೆ P/Q ಅಂದ್ರೆ 6/11 ಎಂಬ ನಿಯಮ ಸರಿಯಾದ ಉತ್ತರ ಆಗಿರ್ತದೆ. 108ನೆಯ ಪ್ರಶ್ನೆ ಸರಿಯಾದ ಉತ್ತರ 60 ಸರಿಯಾದ ಉತ್ತರ. 109ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಂದ್ರೆ ಫಸ್ಟ್ ಒನ್ ಆಗಿರ್ತದೆ. 110ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾದ್ರೆ 75% ಎಂಬ ನಿಯಮ ಸರಿಯಾಗಿರ್ತದೆ. ಅದೇ ರೀತಿ 111ನೆಯ ಪ್ರಶ್ನೆ, 4 ಕೆಂಪು ಪೆನ್ನುಗಳು ಮತ್ತು 5 ಕಪ್ಪು ಪೆನ್ನುಗಳಿರುತ್ತವೆ. ಇಲ್ಲಿ ಎಷ್ಟು 4 ಕೆಂಪು ಪೆನ್ ರೀ, 5 ಕಪ್ಪು ಪೆನ್ ಅಂದರೆ ಬ್ಲ್ಯಾಕ್ ಪೆನ್ ರೀ. ಒಂದು ಚೀಲದಿಂದ ಯಾದೃಚ್ಛಿಕವಾಗಿ ಒಂದು ಪೆನ್ನನ್ನು ಹೊರತೆಗೆಯಲಾಗಿದೆ. ಆ ಪೆನ್ನು ಕೆಂಪು ಆಗಿದ್ದಿರುವ ಸಂಭವನೀಯತೆ ಇರ್ತದೆ. ಅಂದರೆ ಇದು ಸರಿಯಾದ ಉತ್ತರ ಯಾವುದು? 4/5 ಯಾವ್ದು ಬೇಕಾದಾಗಿರ್ಬೋದು. ಕೆಂಪು ಆಗಿರ್ಬೋದು, ನೀಲಿನೂ ಆಗಿರ್ಬೋದು, ಕೆಂಪು ಆಗಿರ್ಬೋದು ಮತ್ತು ಕರಿದಾಗಿರ್ಬೋದು. ಸರಿಯಾದ ಉತ್ತರ 5/9 ಎಂಬುದು ಸರಿಯಾದ ಉತ್ತರ. 5/9. 112ನೇ ಪ್ರಶ್ನೆ ನೋಡೋಣ್ರಿ. ಒಂದು ಘನಾಕೃತಿಯ ಮುಖಗಳನ್ನು ಸಂಖ್ಯೆ ಎಷ್ಟಿರ್ತಾವ? ಅಚ್ಚುಗಳು ಮತ್ತು ಸಂಖ್ಯೆಗಳನ್ನು ಕ್ರಮವಾಗಿ 6 ಮತ್ತು 12 ಆಗಿದೆ. ಆ ಘನಾಕೃತಿಯ ಶೃಂಗಗಳ ಸಂಖ್ಯೆ ಎಷ್ಟು ಅಂತ ಕೇಳಿದಾರೆ. ಎಷ್ಟಂದರೆ 8 ಆಗಿರ್ತಾವ. 8. 113ನೇ ಪ್ರಶ್ನೆ, 4 ಸೆಂಟಿಮೀಟರ್ ಉದ್ದ ಬಾಹುವಿನ ಒಂದು ಸಮಬಾಹು ತ್ರಿಭುಜವನ್ನು ತಂತಿಯ ತುಂಡು ಬಳಸಿ ತಯಾರಿಸಲಾಗಿದೆ. ತಂತಿಯ ನೆರಗೊಳಿಸಿ ಮತ್ತು ನಂತರ ಚೌಕಾಕಾರಕ್ಕೆ ಬದಲಿಸಿ ಚೌಕದ ಪ್ರತಿ ಬಾಹುವಿನ ಉದ್ದವು ಎಷ್ಟು ಅಂತ ಕೇಳಿದ್ರೆ 3 ಸೆಂಟಿಮೀಟರ್ ಇರ್ತದೆ ನೋಡ್ರಿ. ಪ್ರತಿಯೊಂದು ಚೌಕಟ್ಟಿಗೆ 3 ಸೆಂಟಿಮೀಟರ್ ಇರ್ತದೆ. ಅದೇ ರೀತಿ 114ನೆಯ ಪ್ರಶ್ನೆ ನೋಡಿದಾಗ ತ್ರಿಕೋನ ABC ಯಲ್ಲಿ ಕೋನ CE ಲಂಬ ಕೋನವಾಗಿದೆ. AC = 5 ಸೆಂಟಿಮೀಟರ್ ಮತ್ತು BC = 12 ಸೆಂಟಿಮೀಟರ್. ಆದರೆ ABCಯ ಸುತ್ತಳತೆ ಎಷ್ಟು ಅಂದ್ರೆ 30 ಸೆಂಟಿಮೀಟರ್ ಆಗಿರ್ತದೆ. 30. ಅದೇ ರೀತಿ 115ನೇ ಪ್ರಶ್ನೆ ಸರಿಯಾದ ಉತ್ತರ 80. ಯಾವುದಂದ್ರೆ 80 ಆಗಿರ್ತದೆ. 80 12 ಆಗಿರೋಂಗಿಲ್ಲ, 64 ಆಗಿರೋ, 102 ಆಗಿರೋಂಗಿಲ್ಲ. ಅದೇ ರೀತಿ 116ನೇ ಪ್ರಶ್ನೆ, 14 ಸೆಂಟಿಮೀಟರ್ ಸುತ್ತಳತೆ ಇರುವ ಒಂದು ಆಯತವನ್ನು ರಚಿಸಿ ಎಂದು ವಿದ್ಯಾರ್ಥಿಗಳಿಗೆ ಕೇಳಿದರೆ ಇದು
ಹೊಂದಿರುವ ಪ್ರಶ್ನೆಗಳ ವಿಧಗಳನ್ನು ತಿಳಿಸಿರಿ ಅಂತ ಕೇಳಿದ್ರೆ ಯಾವುದಂದ್ರೆ ಫಸ್ಟ್ ಒನ್ ಆವೃತ್ತಿಗೊಂಡಿರುವ ಪ್ರಶ್ನೆ ವಿಧ, ಸೆಕೆಂಡ್ ವಸ್ತುನಿಷ್ಠ ಪ್ರಶ್ನಾವಳಿ ವಿಧ, ಥರ್ಡ್ ಒನ್ ಜ್ಞಾನಾಧಾರಿತ ಪ್ರಶ್ನೆ ವಿಧ, ಫೋರ್ತ್ ಒನ್ ತೆರೆದ ರೀತಿಯ ಪ್ರಶ್ನಾವಳಿ ವಿಧ. ಸರಿಯಾದ ಉತ್ತರ ಯಾವುದಂದ್ರೆ ಆವೃತ್ತಿಗೊಂಡಿರುವ ಪ್ರಶ್ನೆ ವಿಧ. ತದನಂತರ 117ನೇ ಪ್ರಶ್ನೆ, ವಿಚಾರಗಳ ನಡುವಿನ ಸಹ ಸಂಬಂಧದ ಮೂಲಕ ವಿಷಯಾಂಕವನ್ನು ಅನ್ವೇಷಿಸುವ ಬೋಧನಾ ಪ್ರಕ್ರಿಯೆ. ಫಸ್ಟ್ ಒನ್ ಯಾವುದಂದ್ರೆ ಫಸ್ಟ್ ಒನ್ ಪರಿಕಲ್ಪನೆ, ಸೆಕೆಂಡ್ ಒನ್ ಸತ್ಯ ಸಂಗತಿ, ಥರ್ಡ್ ಒನ್ ಕಾರ್ಯಸಂಗತಿ ಕಾರ್ಯವಿಧಾನ, ಫೋರ್ತ್ ಒನ್ ಊಹ್ಯ ಕಲ್ಪನೆ. ಸರಿಯಾದ ಉತ್ತರ ಯಾವುದಕ್ಕೆ ಊಹಾ ಕಲ್ಪನೆ ಎಂಬುದನ್ನು ಸರಿಯಾದ ಉತ್ತರ 117ನೇ ಪ್ರಶ್ನೆಗೆ. ನೀವು ಯಾವ್ದು ಹಾಕ್ಯಾರ ನೋಡ್ರಿ ಆನ್ಸರ್ ಕನ್ಫ್ಯೂಸ್ ಆಗ್ಬೋದು, ತಪ್ಪು ಹೋಗೋದು ಸರಿನೂ ಆಗ್ಬೋದು. 118ನೇ ಪ್ರಶ್ನೆ, ತಿಳಿದಿರುವ ಕಡೆಯಿಂದ ತಿಳಿಯದಿರುವ ವಿಷಯ ಕಡೆಗೆ ಸಾಗುವ ಗಣಿತ ಬೋಧನಾ ವಿಧಾನ ಯಾವುದು? ಫಸ್ಟ್ ಒನ್ ನಿಗಮನ ವಿಧಾನ, ಸೆಕೆಂಡ್ ಒನ್ ಸಂಶ್ಲೇಷಣಾ ವಿಧಾನ, ಥರ್ಡ್ ಒನ್ ಅನುಗಮ ವಿಧಾನ, ಫೋರ್ತ್ ಒನ್ ವಿಶ್ಲೇಷಣಾ ವಿಧಾನ. ಸರಿಯಾದ ಉತ್ತರ ಯಾವುದಾಕತ್ರಿ ಅನುಗಮನ ವಿಧಾನ ಆಗಿರ್ತದೆ. ಅದೇ ರೀತಿ 119ನೇದ ಈ ಕಲಿಕಾ ಮಾದರಿಯ ಬಳಸಿ ಗಣಿತ ಪಾಠವನ್ನು ಅನುಕೂಲಿಸುವ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ತಮ್ಮ ಅನುಭವವನ್ನು ಹಂಚಿಕೊಳ್ಳುವ ಮತ್ತು ಸಂವಹಿಸುವ ಹಂತ ಯಾವುದು ಅಂತ ಕೇಳಿದರೆ ಫಸ್ಟ್ ಒನ್ ತೊಡಗಿಸಿಕೊಳ್ಳುವ ಹಂತ, ಸೆಕೆಂಡ್ ಒನ್ ಅನ್ವೇಷಿಸುವ ಹಂತ, ಥರ್ಡ್ ಒನ್ ವಿವರಿಸುವ ಹಂತ ಯಾವುದ್ರಿ ವಿವರಿಸುವ ಹಂತ, ಫೋರ್ತ್ ಒನ್ ವಿಸ್ತರಿಸುವ ಹಂತ. ಸರಿ ಉತ್ತರ ಯಾವುದಂದ್ರೆ ವಿವರಿಸುವ ಹಂತ, ಥರ್ಡ್ ಒನ್ ಸರಿಯಾದ ಉತ್ತರ 119ನೇ ಪ್ರಶ್ನೆಗೆ ಥರ್ಡ್ ಒನ್ ಸರಿಯಾದ ಉತ್ತರ ಆಗಿರ್ತದೆ. ಅದೇ ರೀತಿ 120ನೇ ಪ್ರಶ್ನೆ, ಪ್ರಾಥಮಿಕ ಹಂತದ ಗಣಿತ ಕಲಿಕೆಯಲ್ಲಿ ಸೇರಿಸಿರದ ಸಂಗತಿ. ಫಸ್ಟ್ ಒನ್ ವಿಷಯಾಂಶ, ಸೆಕೆಂಡ್ ಒನ್ ಬೋಧನಾ ವಿಧಾನ, ಥರ್ಡ್ ಒನ್ ಮೌಲ್ಯಮಾಪನ, ಫೋರ್ತ್ ಒನ್ ಭಾಷಾ ಬೆಳವಣಿಗೆ. ಸರಿಯಾದ ಉತ್ತರ ಯಾವುದಂದ್ರೆ ಭಾಷಾ ಬೆಳವಣಿಗೆ ಎಂಬುದನ್ನು ಸರಿಯಾದ ಉತ್ತರ. ತದನಂತರ ಏನು ನೋಡಿದ್ರೆ ಕನ್ನಡ ಮೀಡಿಯಂ ಪಾರ್ಟ್ 5 ನೋಡ್ರಿ. ಅದೇ ರೀತಿಯ ಪರಿಸರ ಅಧ್ಯಯನ ಯಾವುದ್ರಿ ಪರಿಸರ ಅಧ್ಯಯನ ಎಂಬ ನಿಯಮನ ನೋಡೋಣ. ಈ ನಿಯಮದಲ್ಲಿ ಏನು ಕೊಟ್ಟಾರ ಅಂದರೆ 121ನೇ ಪ್ರಶ್ನೆ ಕೊಟ್ಟಾರ್ರಿ. ಅದೇ ರೀತಿ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ಹಾಗೆ ಸಪೋರ್ಟ್ ಮಾಡಿರಿ. 121ನೇ ಪ್ರಶ್ನೆ ನೋಡ್ರಿ. ಶುಷ್ಕ ವಿದ್ಯುತ್ ಕೋಶಗಳಲ್ಲಿ ವಿದ್ಯುತ್ ಉತ್ಪಾದಿಸುವ ಕ್ರಿಯೆ ಯಾವುದು ಅಂತ ಕೇಳಿದ್ದಾರೆ. ಅದೇ ರೀತಿ ಫಸ್ಟ್ ಒನ್ ಜೈವಿಕ ಕ್ರಿಯೆ, ಸೆಕೆಂಡ್ ಒನ್ ಅಣುಕ್ರಿಯೆ, ಥರ್ಡ್ ಒನ್ ಭೌತಿಕ ಕ್ರಿಯೆ ಮತ್ತು ಫೋರ್ತ್ ಒನ್ ರಾಸಾಯನಿಕ ಕ್ರಿಯೆ. ಸರಿಯಾದ ಉತ್ತರ ಯಾವುದಾಗತ್ರಿ ರಾಸಾಯನಿಕ ಕ್ರಿಯೆ ಎಂಬುದನ್ನು ಸರಿಯಾದ ಉತ್ತರವಾಗಿರ್ತದೆ. ನೀವು ನೋಡ್ಕೊರಿ, ನಮ್ಮದು ತಪ್ಪಾಗಿರ್ಬೋದು ಅಥವಾ ನಿಮ್ಮದು ತಪ್ಪಾಗಿರ್ಬೋದು. ಸರಿ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ನಾವು ಹಾಕ್ರಿ, ಚೇಂಜ್ ಮಾಡಲಾಗುತ್ತೆ. ಅದೇ ರೀತಿ 122ನೇ ಪ್ರಶ್ನೆ, ಬಲವು ಇದನ್ನು ಉಂಟು ಮಾಡುವುದಿಲ್ಲ. ಫಸ್ಟ್ ಒನ್ ವೇಗದ ಬದಲಾವಣೆ, ಸೆಕೆಂಡ್ ಒನ್ ಗಾತ್ರದಲ್ಲಿ ಬದಲಾವಣೆ, ಥರ್ಡ್ ಒನ್ ಆಕಾರದಲ್ಲಿ ಬದಲಾವಣೆ, ಫೋರ್ತ್ ಒನ್ ಬೌದ್ಧ ಸ್ಥಿತಿಯಲ್ಲಿ ಬದಲಾವಣೆ. ಸರಿಯಾದ ಉತ್ತರ ಬೌದ್ಧ ಸ್ಥಿತಿಯಲ್ಲಿ ಬದಲಾವಣೆ ಹೇಗಿರ್ತದೆ ಎಂಬುದನ್ನು ತಿಳಿಸ್ತದೆ. 123ನೇ ಪ್ರಶ್ನೆ, ಭೂಮಿ ಅತ್ಯಂತ ಹೊರಕವಚ. ಫಸ್ಟ್ ಒನ್ ತೊಗಟೆ, ಸೆಕೆಂಡ್ ಒನ್ ಮ್ಯಾಂಟಲ್, ಥರ್ಡ್ ಒನ್ ಹೊರಗರ್ಭ, ಫೋರ್ತ್ ಒನ್ ಒಳಗರ್ಭ. ಸರಿಯಾದ ಉತ್ತರ ಯಾವುದ್ರಿ ತೊಗಟೆ ಎಂಬುದು ಸರಿಯಾದ ಉತ್ತರ. ಭೂಮಿಯ ಅತ್ಯಂತ ಹೊರಕವಚ ಏನಾಗಿರ್ತದೆ ತೊಗಟೆ ಆಗಿರ್ತದೆ. 124ನೇ ಪ್ರಶ್ನೆ, ಶಬ್ದದ ಸ್ಥಾಯಿಯು ಇದನ್ನು ಅವಲಂಬಿಸಿದೆ. ಫಸ್ಟ್ ಒನ್ ತಾಪ, ಸೆಕೆಂಡ್ ಒನ್ ತರಂಗದ ದೂರ, ಥರ್ಡ್ ಒನ್ ಪಾರ, ಫೋರ್ತ್ ಒನ್ ಆವೃತ್ತಿ. ಸರಿಯಾದ ಉತ್ತರ ಪಾರ ಎಂಬುದನ್ನು ಸರಿಯಾದ ಉತ್ತರ ಆಗಿರ್ತದೆ. 125ನೇ ಪ್ರಶ್ನೆ ನೋಡ್ರಿ. ಬೆಳಕಿನ ಪ್ರತಿಫಲನಕ್ಕೆ ಸಂಬಂಧಿಸಿದಂತೆ ಸರಿಯಾದ ರೇಖಾಚಿತ್ರ ವಿವರಿಸಿ ಅಂತ ಕೇಳಾರ. ಸರಿಯಾದ ಉತ್ತರ ಯಾವುದಾಗತ್ರಿ ಸೆಕೆಂಡ್ ಒನ್ ಸರಿಯಾದ ಉತ್ತರ ಆಗಿರ್ತದೆ, ಬೆಳಕಿನ ಪ್ರತಿಫಲನ ನಿಯಮ. 126ನೇ ಪ್ರಶ್ನೆ, 6ರಷ್ಟು ಪರಿಮಾಣದ ಭೂಕಂಪವು 4ರಷ್ಟು ಪರಿಮಾಣದ ಏನಾಗಿರ್ತದೆ ಭೂಕಂಪದಿಂದ ಕಿಂತ 100ರಷ್ಟು ಹೆಚ್ಚು ವಿನಾಶಕವಾಗಿರ್ತದೆ. ಸರಿ ಉತ್ತರ ಯಾವುದಂದ್ರೆ ಥರ್ಡ್ ಒನ್ ಸರಿಯಾದ ಉತ್ತರ ಆಗಿರ್ತದೆ. ಅದೇ ರೀತಿ ಮುಂದುವರೆದು 127ನೇ ಪ್ರಶ್ನೆ ನೋಡಿದಾಗ ರೀ ಸ್ನೇಹಿತರೆ, ಅಣೆಕಟ್ಟುಗಳಲ್ಲಿ ಸಂಗ್ರಹವಾದ ನೀರು ಇದಕ್ಕೆ ಉದಾಹರಣೆ ಆಗಿರ್ತದೆ. ಪ್ರಚನ ಶಕ್ತಿ, ಸೆಕೆಂಡ್ ಒನ್ ಚಲನ ಶಕ್ತಿ, ಥರ್ಡ್ ಒನ್ ಸೌರ ಶಕ್ತಿ, ಫೋರ್ತ್ ಒನ್ ಭರದ ಶಕ್ತಿ. ಸರಿಯಾದ ಉತ್ತರ ಪ್ರಚನ ಶಕ್ತಿ ಎಂಬುದನ್ನು ಸರಿಯಾದ ಉತ್ತರ. ಅಣೆಕಟ್ಟುಗಳ ಸಂಗ್ರಹಣವಾದ ನೀರು ಇದಕ್ಕೆ ಉದಾಹರಣೆ ಆದ ಪ್ರಚನ ಶಕ್ತಿ. 128ನೇ ಪ್ರಶ್ನೆ, ಒತ್ತಡವು ಇದಕ್ಕೆ ಸಮ. ಒತ್ತಡವು ಎದಕ್ಕೆ ಸಮ? ಫಸ್ಟ್ ಒನ್ ಏಕಮಾನ
ವಿಸ್ತೀರ್ಣ ಬಲ, ಒತ್ತಡ ಬಾರ್ ಏಕಮಾನ ವಿಸ್ತೀರ್ಣ, ಥರ್ಡ್ ಒನ್ ಬಲ ಇಂಟು ಏಕಮಾನ ವಿಸ್ತೀರ್ಣ, ಫೋರ್ತ್ ಒನ್ ಬಲ ಮತ್ತು ಏಕಮಾನ ವಿಸ್ತೀರ್ಣ. ಸರಿಯಾದ ಉತ್ತರ ಯಾವುದಾದರೆ ಬಲ ಮತ್ತು ಏಕಮಾನ ವಿಸ್ತೀರ್ಣ ಎಂಬ ನಿಯಮ ಸರಿಯಾದ ಉತ್ತರ. 129ನೇ ಪ್ರಶ್ನೆ ಸರಿಯಾದ ಉತ್ತರಗಳನ್ನು ನೋಡೋಣ. 4 ಕಾಂತಗಳನ್ನು ಚೌಕಾಕಾರದಲ್ಲಿ ಜೋಡಿಸಲಾಗಿದೆ. ಅದರಲ್ಲಿ 4 ಜೋಡಿಸ್ಯಾರ್ರಿ. ಅದರೊಳಗೆ ಎ ಬಿ ಮತ್ತು ಸಿ ಧ್ರುವ ಕ್ರಮವಾಗಿವೆ. ಎ ಬಿ ಮತ್ತು ಡಿ ಸಿ, ಎ ಬಿ ಮತ್ತು ಡಿ ಸಿ ಮತ್ತು ಎನ್ ಕೊಟ್ಟಾರ, ಎನ್ ಮತ್ತು ಎಸ್ಗಳನ್ನು ಕೊಟ್ಟಾರ. ಸರಿಯಾದ ಉತ್ತರ ಯಾವುದಾಕತ್ರಿ ಟ್ರಿಪಲ್ ಎನ್ ಎಂಬುವ ನಿಯಮ ಸರಿಯಾದ ಉತ್ತರ. ಫಸ್ಟ್ ಒನ್ ಎಸ್ ಎನ್ ಎಸ್, ಸೆಕೆಂಡ್ ಒನ್ ಎನ್ ಎಸ್ ಎನ್, ಥರ್ಡ್ ಒನ್ ಎಸ್ ಎಸ್ ಎನ್, ಫೋರ್ತ್ ಒನ್ ಎನ್ ಎನ್ ಎನ್. ಸರಿಯಾದ ಉತ್ತರ ಯಾವುದಾಗ್ತದೆ ಎನ್ ಎನ್ ಎನ್. 4 ಕಾಂತಗಳನ್ನು ಚೌಕಾಕಾರದಲ್ಲಿ ಜೋಡಿಸಿದರೆ ಎ ಬಿ ಮತ್ತು ಸಿ ಧ್ರುವಗಳ ಕ್ರಮವಾಗಿವೆ. ಸೇಮ್ ಅದಾವೆ. ಎ ಬಿ ಮತ್ತು ಸಿ ನಿಯಮ ಕ್ರಮವಾಗಿರ್ತವೆ. ಎ ಬಿ ಸಿ, ಎ ಬಿ ಸಿ ಅಂದರೆ ಕ್ರಮವಾಗಿ, ಎ ಅಂದರೆ ಎನ್ 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 ಎನ್. ತದನಂತರ ನೋಡ್ರಿ ಯಾವ್ದಾರ 4ನೇ ಸರಿಯಾದಾಗಿರ್ತದೆ. 130ನೇ ಪ್ರಶ್ನೆ ನೋಡ್ರಿ. ಹೊಳೆಯುವ ಅಲೋಹ ಯಾವುದು? ಫಸ್ಟ್ ಒನ್ ಚಿನ್ನ, ಸೆಕೆಂಡ್ ಒನ್ ಅಯೋಡಿನ್, ಥರ್ಡ್ ಒನ್ ಕಾರ್ಬನ್, ಫೋರ್ತ್ ಒನ್ ಆಕ್ಸಿಜನ್. ಸರಿಯಾದ ಉತ್ತರ ಯಾವುದಾಗ್ತದೆ ಅಯೋಡಿನ್ ಎಂಬುದನ್ನು ಸರಿಯಾದ ಉತ್ತರ. 131ನೇ ಪ್ರಶ್ನೆ ಗಾಳಿಯಲ್ಲಿನ ನೀರಾವರಿ ಪ್ರಮಾಣ, ಗಾಳಿಯಲ್ಲಿನ ನೀರಾವರಿ ಪ್ರಮಾಣ. ಫಸ್ಟ್ ಒನ್ ಸಾಂದ್ರತೆ, ಸೆಕೆಂಡ್ ಒನ್ ವಿಲೀನತೆ, ಥರ್ಡ್ ಒನ್ ಆಮ್ಲೀಯತೆ, ಫೋರ್ತ್ ಒನ್ ಆರ್ದ್ರತೆ. ಸರಿಯಾದ ಉತ್ತರ ಆರ್ದ್ರತೆ ನಿಯಮ ಸರಿಯಾದ ಉತ್ತರ. ಏಳು 11/2025 ಟಿ ಇ ಟಿ ಎಕ್ಸಾಮ್ ಕೀ ಆನ್ಸರ್ ಇದೆ. ಟಿ ಇ ಟಿ ಎಕ್ಸಾಮ್ ಕೀ ಆನ್ಸರ್ ಟಿ ಇ ಟಿ ಕೀ ಆನ್ಸರ್ ಆಗಿರ್ತದೆ. ನೀವು ಸರಿಯಾಗಿ ನೋಡ್ಕೊರಿ. ಅದೇ ರೀತಿ ಸರಿಯಾಗಿ ನೀವು ಯಾವ ತಪ್ಪಾಕಿರಿ ಯಾವ ಸರಿ ಹಾಕಿರಿ ಎಂಬುದನ್ನು ನೀವು ನೋಡ್ಕೊರಿ. ಅದೇ ರೀತಿ ತಪ್ಪದು ಆಗಿದ್ದು ಅಂದ್ರೆ ನೀವು ಕಮೆಂಟ್ ಹಾಕ್ರಿ, ನಾವು ತಿದ್ದಿಕೊಳ್ಳೋಕೆ ಪ್ರಯತ್ನ ಮಾಡ್ತೀವಿ. ಅದೇ ರೀತಿ ನೆಕ್ಸ್ಟ್ ನೋಡ್ರಿ. 132ನೇ ಪ್ರಶ್ನೆ ಗಾಳಿಯ ಇದಕ್ಕೆ ಉದಾಹರಣೆ, ಗಾಳಿಯು ಇದಕ್ಕೆ ಉದಾಹರಣೆ. ಫಸ್ಟ್ ಒನ್ ಧಾತು, ಸೆಕೆಂಡ್ ಒನ್ ಸಂಯುಕ್ತ, ಥರ್ಡ್ ಒನ್ ನಿಲ್ಬನ, ಫೋರ್ತ್ ಒನ್ ಮಿಶ್ರಣ. ಏನಾಗಿರ್ತದೆ ಗಾಳಿ ಇದಕ್ಕೆ ಅದಕ್ಕೆ ಸಂಯುಕ್ತ ಎಂಬ ನಿಯಮಕ್ಕೆ ಉದಾಹರಣೆ ಇರ್ತದೆ. 133 ಇದನ್ನು ಕಪ್ಪು ಚಿನ್ನ ಎಂದು ಸಾಮಾನ್ಯವಾಗಿ ಕರೆಯಲಾಗ್ತದೆ. ಫಸ್ಟ್ ಒನ್ ಪೆಟ್ರೋಲಿಯಂ, ಸೆಕೆಂಡ್ ಒನ್ ಸಿ ಎನ್ ಜಿ, ಥರ್ಡ್ ಒನ್ ಎಲ್ ಪಿ ಜಿ, ಫೋರ್ತ್ ಒನ್ ಕಲ್ಲಿದ್ದಲು. ಇದನ್ನು ಕಪ್ಪು ಚಿನ್ನ ಎಂದು ಕರೀತಾರೆ. ಯಾವುದಂದ್ರೆ ಪೆಟ್ರೋಲಿಯಂ ಕಪ್ಪು ಚಿನ್ನ ಎಂದು ಕರೀತಾರೆ. ಅದೇ ರೀತಿ 134ನೇ ಪ್ರಶ್ನೆ ವಿದ್ಯುತ್ ವಾಹಕ ಪ್ರತ್ಯಾಮ್ಲ. ಫಸ್ಟ್ ಒನ್ ಕ್ಯಾಸ್ಟಿಕ್ ಸೋಡಾ, ಸೆಕೆಂಡ್ ಒನ್ ಪೊಟ್ಯಾಸಿಯಂ ಅಯೋಡೈಡ್, ಥರ್ಡ್ ಒನ್ ವಿನೆಗರ್, ಫೋರ್ತ್ ಒನ್ ಪೊಟ್ಯಾಸಿಯಂ ಕ್ಲೋರೈಡ್. ಸರಿಯಾದ ಉತ್ತರ ಯಾವುದಕ್ಕೆ ವಿನೆಗರ್. ವಿದ್ಯುತ್ ವಾಹಕದ ಪ್ರತ್ಯಾಮ್ಲ ಯಾವುದಂದ್ರೆ ವಿನೆಗರ್ ಎಂಬುದನ್ನು ನೋಡ್ಬೋದು. ಅದೇ ರೀತಿ 135ನೇ ಪ್ರಶ್ನೆ ದ್ರವ್ಯವನ್ನು ಘನಸ್ಥಿತಿಗೆ ಪರಿವರ್ತಿಸುವ ಕ್ರಿಯೆ ಯಾವುದು ಅಂದ್ರೆ ಫಸ್ಟ್ ಒನ್ ಉತ್ಖನನ, ಸೆಕೆಂಡ್ ಒನ್ ಘನನೀಕರಣ, ಥರ್ಡ್ ಒನ್ ದ್ರವಿಸುವಿಕೆ, ಫೋರ್ತ್ ಒನ್ ಸಾಂದ್ರೀಕರಣ. ಸರಿಯಾದ ಉತ್ತರ ಯಾವುದಾಗದ್ರಿ ಘನೀಕರಣ ಸರಿಯಾದ ಉತ್ತರ. 136ನೆಯ ಪ್ರಶ್ನೆ ಅಸಿಟಿಕ್ ಆಮ್ಲವು ಬೇಕಿಂಗ್ ಸೋಡಾದೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ ಯಾವುದು? CO2. CO2 ಏನಾಗ್ತದ ಅಸಿಟಿಕ್ ಆಮ್ಲ ಜೋಡಣೆ ಬೇಕಿಂಗ್ ಸೋಡಾದನ್ನು ಮಿಕ್ಸ್ ಮಾಡ್ರೆ ಏನಾಗ್ತದ ಯಾವ ಬಿಡುಗಡೆ ಆಗ್ತದ ವರ್ತಿಸ್ತದ. ಸೋಡಾ ಹಾಕಿದ್ರೆ ಚೇಂಜಸ್ ಆಗ್ತದೆ. ಯಾವ ಬರ್ತದೆ CO2 ಎಂಬ ನಿಯಮ ಕಂಡು ಬರ್ತದೆ. ಅದೇ ರೀತಿ 137ನೆಯ ಪ್ರಶ್ನೆ ನೋಡಿದಾಗ್ರಿ ಇಂಧನ ಕ್ಯಾಲೋರಿ ಮತ್ತು ಮೌಲ್ಯದ ಏರಿಕೆಯನ್ನು ಸರಿಯಾದ ಅನುಕ್ರಮಣಿಕೆಯನ್ನು ಬರೀರಿ ಅಂತ ಹೇಳಿದ್ದಾರೆ. ಫಸ್ಟ್ ಒನ್ ಯಾವುದಂದ್ರೆ ಕಟ್ಟಿಗೆ, ಜೈವಿಕ ಅನಿಲ ಮತ್ತು LPG ಮತ್ತು ಪೆಟ್ರೋಲಿಯಂ ಮತ್ತು ಹೈಡ್ರೋಜನ್ ನೀಡಿದ್ದಾರೆ. ಸೆಕೆಂಡ್ ಒನ್ ಕಟ್ಟಿಗೆ, ಜೈವಿಕ ಅನಿಲ ಹೆಚ್ಚು ಮತ್ತು ಪೆಟ್ರೋಲಿಯಂ ಅದಕ್ಕಿಂತ ಹೆಚ್ಚು, LPG ಅದಕ್ಕಿಂತ ಹೆಚ್ಚು, ಹೈಡ್ರೋಜನ್. ಸರಿಯಾದ ಉತ್ತರ ಯಾವುದಾಗಿತ್ತು ಅಂದ್ರೆ ಸರಿಯಾದ ಉತ್ತರ ಸೆಕೆಂಡ್ ಒನ್ ಆಗಿರ್ತದೆ. ಕಟ್ಟಿಗೆ, ಜೈವಿಕ ಅನಿಲ ಮತ್ತು ಪೆಟ್ರೋಲಿಯಂ, LPG ಮತ್ತು ಹೈಡ್ರೋಜನ್ಗಳನ್ನು ಕೂಡಿಸಿ ಇದು ಸರಿಯಾದ ಉತ್ತರ ಆಗಿರ್ತದೆ. 138ನೇ ಪ್ರಶ್ನೆ ನೋಡಿದಾಗ್ರಿ ಸಸ್ಯಗಳ ಉಸಿರಾಟಕ್ಕಾಗಿ ಬಳಸುವ ಅನಿಲ ಯಾವುದಾಗ್ತಾರೆ? ಫಸ್ಟ್ ಒನ್ ಕಾರ್ಬನ್ ಡೈಆಕ್ಸೈಡ್, ಸೆಕೆಂಡ್ ಒನ್ ನೈಟ್ರೋಜನ್ ಮತ್ತು ಥರ್ಡ್ ಒನ್ ಕಾರ್ಬನ್ ಮೊನಾಕ್ಸೈಡ್ ಮತ್ತು ಫೋರ್ತ್ ಒನ್ ಆಕ್ಸಿಜನ್. ಸರಿಯಾದ ಉತ್ತರ ಯಾವುದಾದ ಕಾರ್ಬನ್ ಡೈಆಕ್ಸೈಡ್ ಎಂಬ ನಿಯಮ ಸರಿಯಾದ ಉತ್ತರ. 139ನೆಯ ಪ್ರಶ್ನೆ ದೇಹ ನಿರ್ಮಾಣಕಾರಕ ಆಹಾರ. ಫಸ್ಟ್ ಒನ್ ಅಕ್ಕಿ, ಸೆಕೆಂಡ್ ಒನ್ ಬೇಳೆ ಕಾಳುಗಳು, ಥರ್ಡ್ ಒನ್ ತುಪ್ಪ, ಫೋರ್ತ್ ಒನ್ ನೀರು. ಸರಿಯಾದ ಉತ್ತರ ಯಾವುದಾರ ಬೇಳೆ ಕಾಳುಗಳು. ದೇಹದ ನಿರ್ಮಾಣಕಾರಕ ಆಹಾರ ಯಾವುದಾರ ಬೇಳೆ ಕಾಳುಗಳು. ತದನಂತರ ನವೀಕರಿಸಬಹುದಾದ ಸಂಪನ್ಮೂಲಕ್ಕೆ ಉದಾಹರಣೆ. 140ನೇ ಪ್ರಶ್ನೆಗೆ ರೀ
ನವೀಕರಿಸಬಹುದಾದ ಸಂಪನ್ಮೂಲಗಳಿಗೆ ಯಾವುದು ಉದಾಹರಣೆ? ಫಸ್ಟ್ ಒನ್ ಕಲ್ಲಿದ್ದಲು, ಸೆಕೆಂಡ್ ನೈಸರ್ಗಿಕ ಅನಿಲ, ಥರ್ಡ್ ಒನ್ ಖನಿಜ, ಫೋರ್ತ್ ಒನ್ ನೀರು. ಯಾವುದ್ರಿ ನವೀಕರಿಸಬಹುದಾದ ಸಂಪನ್ಮೂಲಕ್ಕೆ ಉದಾಹರಣೆ ಯಾವ್ದು ಆಕತ್ರಿ? ಯಾವುದಂದ್ರೆ ಖನಿಜ. ಖನಿಜ ಎಂಬುದು ಸರಿ ಉತ್ತರ. 141ನೆಯ ಪ್ರಶ್ನೆ, ಕೆಂಪು ದತ್ತಾಂಶ ಪುಸ್ತಕವು ದತ್ತಾಂಶಗಳನ್ನು ಒಳಗೊಂಡಿದೆ. ಕೆಂಪು ದತ್ತಾಂಶ ಪುಸ್ತಕ ಯಾವುದಂದ್ರೆ ಕೆಂಪು ದತ್ತಾಂಶ ಪುಸ್ತಕವು ಯಾವ ದತ್ತಾಂಶ ಒಳಗೊಂಡಿದೆ? ಫಸ್ಟ್ ಒನ್ ನೋಡ್ರಿ, ಫಸ್ಟ್ ಒನ್ ಅಪಾಯಕ್ಕೊಳಗಾಗದ ಎಲ್ಲ ಪ್ರಾಣಿಗಳು, ಸೆಕೆಂಡ್ ಒನ್ ಅಪಾಯಕ್ಕೊಳಗಾದ ಎಲ್ಲ ಸಸ್ಯಗಳು, ಥರ್ಡ್ ಒನ್ ಅಪಾಯಕ್ಕೊಳಗಾಗದ ಎಲ್ಲ ಪ್ರಾಣಿ ಮತ್ತು ಸಸ್ಯಗಳು. ಸರಿಯಾದ ಉತ್ತರ ಥರ್ಡ್ ಒನ್ ಸರಿಯಾದ ಉತ್ತರ ಆಗಿರ್ತದೆ. ಫೋರ್ತ್ ಒನ್ ಅಪಾಯಕ್ಕೊಳಗಾದ ಹುಲಿಗಳು. ಸರಿಯಾದ ಉತ್ತರ 3 ಆಗಿರ್ತದೆ. 142ನೇ ಪ್ರಶ್ನೆ, ಮಾನವ ಜೀರ್ಣಾಂಗ ಇವಾದ ಹೈಡ್ರೋಕ್ಲೋರಿಕ್ ಆಮ್ಲ ಇಲ್ಲಿ ಸ್ರವಿಕೆಯಾಗುತ್ತದೆ. ಎಲ್ರಿ? ಅನ್ನನಾಳ, ಸೆಕೆಂಡ್ ಒನ್ ಸಣ್ಣ ಕರಳು, ಥರ್ಡ್ ಒನ್ ಜಠರ, ಫೋರ್ತ್ ಒನ್ ದೊಡ್ಡ ಕರಳು. ಸರಿಯಾದ ಉತ್ತರ ಥರ್ಡ್ ಒನ್ ಜಠರದಲ್ಲಿ ಏನಾಗಿರ್ತದೆ ಅಂದ್ರೆ ಜೀರ್ಣಾಂಗ ಇವಾದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಇಲ್ಲಿ ಏನಾಗ್ತದೆ ಸ್ರವಿಕೆಯಾಗುತ್ತದೆ. ಸ್ರವಿಕೆ ಆಗ್ತದೆ. ಅದೇ ರೀತಿ 143ನೇ ಪ್ರಶ್ನೆ, ರೈಫೋಬಿಯಂ ಬ್ಯಾಕ್ಟೀರಿಯಾ ಕಂಡುಬರುವ ಸಸ್ಯ ಯಾವುದು? ಫಸ್ಟ್ ಒನ್ ಕಡಲೆ ಗಿಡ, ಬಿ ಬಿದಿರಿನ ಗಿಡ, ಥರ್ಡ್ ಒನ್ ತೆಂಗಿನ ಗಿಡ, ಫೋರ್ತ್ ಒನ್ ರಾಗಿ ಗಿಡ. ಸರಿಯಾದ ಉತ್ತರ ಯಾವುದು? ರಾಗಿ ಗಿಡ. 144ನೆಯ ಪ್ರಶ್ನೆ, ತೊಳೆಯಂತಹ ವಸ್ತುಗಳನ್ನು ವಾಸ್ತವವಾಗಿ ಕಪ್ಪೆಯ ತೊಟ್ಟೆಗಳಲ್ಲಿ ಅಥವಾ ಸಮೂಹವಾಗಿದೆ, ಇದನ್ನು ಹೀಗೆ ಕರೀತಾರೆ. ಫಸ್ಟ್ ಒನ್ ಯಾವ್ದು? ಪ್ಯೂಪ್, ಸೆಕೆಂಡ್ ಒನ್ ಭ್ರೂಣ, ಥರ್ಡ್ ಒನ್ ಸ್ಟಾನ್ ಮತ್ತು ಫೋರ್ತ್ ಒನ್ ಲಾರ್ವ್. ಸರಿಯಾದ ಉತ್ತರ ಫೋರ್ತ್ ಒನ್. 145ನೇ ಪ್ರಶ್ನೆ, ಕೃಷಿ ಪದ್ಧತಿಯಲ್ಲಿ ಪಾಲಿಸುವ ಸರಿಯಾದ ಅನುಕ್ರಮಣೆಗಳು. ಸರಿಯಾದ ಉತ್ತರ ಯಾವುದಂದ್ರೆ ಕೃಷಿಯಲ್ಲಿ ಫಸ್ಟ್ನೇ ಸರಿಯಾದ ಉತ್ತರ ಆಗಿರ್ತದೆ. ಮಣ್ಣನ್ನು ಹದಗೊಳಿಸುವುದು, ತದನಂತರ ಬಿತ್ತನೆ ಮಾಡುವುದು, ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರಗಳನ್ನು ಸೇರಿಸುವ ನೀರಾವರಿ. ಒಂದೇ ಸರಿಯಾಗಿರ್ತದೆ. ಸೆಕೆಂಡ್ ನೀರಾವರಿ, ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರ ಸೇರಿಸಿ ಬಿತ್ತನೆ ಮಾಡುವುದು. ಇದು ತಪ್ಪಾಗಿರ್ತದೆ. ಅದೇ ರೀತಿ ಬಿತ್ತನೆಯ ಮಣ್ಣು ಮತ್ತು ಹದಗೊಳಿಸುವ ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರನ ಸೇರಿಸುವುದು. ಇದು ತಪ್ಪಾಗಿರ್ತದೆ. ಸಾರ್ವಜನಿಕ ಇದು ತಪ್ಪಾಗಿರ್ತದೆ. ಬಿತ್ತನೆ ಮಾಡೋದು ಮಣ್ಣನ್ನು ಹದಗೊಳಿಸೋದು. ಬಿತ್ತನೆ ಮಾಡಿ ಯಾರು ಮಣ್ಣು ಹದಗೊಳಿಸ್ತಾರೆ? ಸರಿ ಉತ್ತರ ಯಾವುದಾಗ್ತಂದ್ರೆ ಫಸ್ಟ್ ಒನ್ ಆಗಿರ್ತದೆ. ಮಣ್ಣನ್ನು ಹದಗೊಳಿಸಿ ಮತ್ತು ತದನಂತರ ಬಿತ್ತನೆ ಮಾಡ್ತಾರೆ, ತನ್ನ ಸಾವಯವ ಗೊಬ್ಬರ ಕಳಿಸ್ತಾರೆ, ರಸಗೊಬ್ಬರ ಸೇರಿಸಿ ನೀರಾವರಿ ಮಾಡ್ತಾರೆ. ಇದು ಸರಿಯಾದ ಉತ್ತರ. ಫಸ್ಟ್ ಒನ್ ಸರಿಯಾದ ಉತ್ತರ ಆಗ್ತದೆ. 146ನೇ ಪ್ರಶ್ನೆ, ಒಬ್ಬ ಶಿಕ್ಷಕರ ಕೊಳದ ಪರಿಸರ ವ್ಯವಸ್ಥೆಯ ಬಗ್ಗೆ ಅನುಕೂಲಿಸಲು ಯಾವ ಸಂಪನ್ಮೂಲವು ನೇರ ಮತ್ತು ನೈಜ ಅನುಭವವನ್ನು ಪರಿಣಾಮಕಾರಿಯಾಗಿ ಒದಗಿಸುತ್ತದೆ? ಫಸ್ಟ್ ಒನ್ ಪಠ್ಯಪುಸ್ತಕಗಳ ವಿವರವಾದ ಅಧ್ಯಾಯ, ಸೆಕೆಂಡ್ ಒಳಕೊಳುವಿರುವ ವರ್ಣಮಯ ಮತ್ತು ಚಿತ್ರಗಳು, ತದನಂತರ ಸ್ಥಳೀಯವಾಗಿ ಅನುಕೂಲವಾಗಿರುವ ಕೊಳಕೆ ಬೇಟೆಗಳು ನೀಡುವುದು. ಸರಿಯಾದ ಉತ್ತರ ಥರ್ಡ್ ಒನ್ ಆಗಿರ್ತದೆ. ಅದೇ ರೀತಿ 147ನೆಯ ಪ್ರಶ್ನೆ ಸರಿಯಾದ ಉತ್ತರ ಯಾವುದಾಗಿರ್ತದೆ ಎಂಬುದನ್ನು ನೋಡ್ರಿ. ಪರಿಸರ ಸಂಯೋಜಿತ ತದನಂತರ ಪರಿಸರ ಅಧ್ಯಯನ ಪಠ್ಯವಸ್ತು ಯಾವುದಾಗಿರ್ತದೆ? ಫಸ್ಟ್ ಒನ್ ರೀ, ಸ್ಥಿರ ಹೊಂದಿರುವ ಸ್ವಭಾವ ತಪ್ಪು. ಅದೇ ರೀತಿ ವಿಷಯಾಧಾರಿತ ಸ್ವಭಾವ ತಪ್ಪು. ಶಿಸ್ತಿನ ಸ್ವಭಾವ ಸರಿಯಾದ ಉತ್ತರ. ನಿಷ್ಕೃತಿಯ ವಿಷಯ ಇದು ತಪ್ಪು. ಸರಿಯಾದ ಉತ್ತರ ಯಾವುದಾಗುತ್ತಾರೆ? ಸರಿಯಾದ ಉತ್ತರ ಶಿಸ್ತಿನ ಸ್ವಭಾವ ಎಂಬ ನಿಯಮ ಸರಿಯಾದ ಉತ್ತರ. ಅದೇ ರೀತಿ 148ನೇ ಪ್ರಶ್ನೆ, ಸಂಪನ್ಮೂಲದ ವಿಧ ಮತ್ತು ಅದಕ್ಕೆ ಪೂರಕವಾದ ಉದಾಹರಣೆಗಳೊಂದಿಗೆ ಹೊಂದಿಸಿರಿ ಬರೆಯಿರಿ ಅಂತ ಕೇಳಿದ್ರೆ, ಫಸ್ಟ್ ಒಂದು ಏನು ಕೊಟ್ಟಾರ? ಒಂದು ಸೈಡ್ ರೀ ಸಂಪನ್ಮೂಲದ ವಿಧಗಳು ಕೊಟ್ಟಾರ, ಒಂದು ಸೈಡ್ ರೀ ಉದಾಹರಣೆಗಳನ್ನು ನೀಡಿದ್ದಾರೆ. ಫಸ್ಟ್ ಒಂದು ಸಮುದಾಯ ಅದಕ್ಕೆ ಆಗ್ತದೆ. ಸಮುದಾಯ ಅಂಚೆ ಕಚೇರಿ ಸಮುದಾಯ ಆಗ್ತದೆ. ಅದೇ ರೀತಿ ಸಂಸ್ಥೆ ಯಾವುದಕ್ಕೆ? ಸ್ಥಳೀಯ ಕುಂಬಾರ ಆಗಿರ್ತದೆ. ಥರ್ಡ್ ಒನ್ ಮಾಧ್ಯಮ ಯಾವುದಕ್ಕಾಗಿರ್ತೈತಿ? ವೃತ್ತಪತ್ರಿಕೆಯ ಬರಹದ ತುಣುಕುಗಳಾಗಿರ್ತವೆ. ಅದೇ ರೀತಿ ಮಾಧ್ಯಮ ಎದಕ್ಕಾಗ್ತದೆ? ಮಾಧ್ಯಮ ಶಾಲಾ ತೋಟಗಳಲ್ಲಿ ಆಗಿರ್ತದೆ. ಪ್ರಕೃತಿ ಏನಿರ್ತದೆ ಶಾಲಾ ತೋಟಗಳಾಗಿರ್ತವೆ. ಮಾಧ್ಯಮ ವೃತ್ತಪತ್ರಿಕೆ ಬರಹ ಮತ್ತು ತುಣುಕುಗಳಾಗಿರ್ತವೆ. ಅದೇ ರೀತಿ ಸರಿಯಾದ ಉತ್ತರ ಯಾವ್ಯಾವ ಎಂಬುದನ್ನು ನೋಡಬಹುದು.
ಸರಿಯಾದ ಉತ್ತರ ಯಾವುದಕ್ಕೆ ಸೆಕೆಂಡ್ ಒನ್ ಸರಿಯಾದ ಉತ್ತರ ಆಗಿರ್ತದೆ. 148ಕ್ಕೆ ಯಾವುದಂದ್ರೆ ಸೆಕೆಂಡ್ ಒನ್ ಆಗಿರ್ತದೆ. ಅದೇ ರೀತಿ 149ನೇ ಪ್ರಶ್ನೆ, NCF 2005 ಪ್ರಕಾರ ಪರಿಸರ ಅಧ್ಯಯನ ಕಲಿಕೆಗೆ ಸಂಬಂಧಿಸಿದಂತೆ ಪ್ರಮುಖವಾಗಿ ಪರಿಗಣಿಸುವುದು. ಫಸ್ಟ್ ಒನ್, ಕಲಿತ ಸಂಗತಿಗಳನ್ನು ನೆನಪಿಸಿಕೊಳ್ಳುವುದು. ಸೆಕೆಂಡ್, ಪರೀಕ್ಷೆಗಳನ್ನು ಹೆಚ್ಚು ಅಂಕಗಳನ್ನು ಪಡೆಯುವುದು. ತದನಂತರ ಸಂಕೀರ್ಣ ಆಲೋಚನೆ ಮತ್ತು ಸಾಮರ್ಥ್ಯ ಬೆಳವಣಿಗೆ ಅರ್ಥ ಮಾಡಿಕೊಳ್ಳುವುದು. ಫೋರ್ತ್ ಒನ್, ಸರಿಯಾದ ಸಮಯದಲ್ಲಿ ಪಠ್ಯವಸ್ತುಗಳನ್ನು ಪೂರ್ಣಗೊಳಿಸುವುದು. ಸರಿಯಾದ ಉತ್ತರ ಯಾವುದಂದ್ರೆ ಥರ್ಡ್ ಒನ್ ಸರಿಯಾದ ಉತ್ತರ ಆಗಿರ್ತದೆ. ಅದೇ ರೀತಿ 150ನೇ ಪ್ರಶ್ನೆ, ಲಾಸ್ಟ್ ಕ್ವಶನ್ ರೀ. ಹೇಳಿಕೆ 1 ಮತ್ತು ಹೇಳಿಕೆ 2ಗಳನ್ನು ನೀಡಿದ್ದಾರೆ. ಪರಿಸರ ಅಧ್ಯಯನದ ವಿಷಯದಲ್ಲಿ ಮೌಲ್ಯಗಳನ್ನು ಕಲಿಕೆಯ ಆಂತರಿಕ ಘಟಕವಾಗಿದೆ. ಏನ್ರಿ ಇಲ್ಲಿ ವಿಷಯದಲ್ಲಿ ಮೌಲ್ಯಗಳನ್ನು ಕಲಿಕೆ ಆಗಬೇಕಂತ ಕೇಳಿದ್ರೆ ಹೇಳಿಕೆ ಸೆಕೆಂಡ್ ರೀ, ಪರಿಸರ ಅಧ್ಯಯನದ ವಿಷಯದ ಕಲಿಕೆಯು ಮಗುವಿನ ಜ್ಞಾನಾತ್ಮಕ ವಲಯದ ಮೇಲೆ ಹೆಚ್ಚು ಕೇಂದ್ರೀಕರಿಸುತ್ತದೆ. ಫಸ್ಟ್ ಒನ್, ಹೇಳಿಕೆ 1 ಮತ್ತು ಹೇಳಿಕೆ 2 ಬೆಂಬಲಿಸ್ತದೆ. ಸೆಕೆಂಡ್ ಒನ್, ಹೇಳಿಕೆ 2 ಹೇಳಿಕೆ 1 ಬೆಂಬಲಿಸ್ತದೆ. ಥರ್ಡ್ ಒನ್, 2 ಹೇಳಿಕೆಗಳು ಸ್ವತಂತ್ರವಾಗಿದ್ದು ಒಂದು ಹೇಳಿಕೆ ಮತ್ತೊಂದು ಹೇಳಿಕೆ ಬೆಂಬಲಿಸುವುದಿಲ್ಲ. ಅದೇ ರೀತಿ ಫೋರ್ತ್ ಒನ್, 2 ಹೇಳಿಕೆಗಳನ್ನು ಪರಸ್ಪರ ವೈರುಧ್ಯತೆಯಿಂದ ಕೂಡಿದೆ. ಸರಿಯಾದ ಉತ್ತರ ಯಾವುದಾಗದ್ರಿ? ಸರಿಯಾದ ಉತ್ತರ ಫಸ್ಟ್ ಒನ್ ಆಗ್ತದೆ. ಹೇಳಿಕೆ 1 ಮತ್ತು ಹೇಳಿಕೆ 2 ಬೆಂಬಲಿಸ್ತದೆ ಎಂಬುದನ್ನು ಇಲ್ಲಿ ನಾವು ನೋಡ್ಬೋದು. ಥ್ಯಾಂಕ್ ಯು ಆಲ್. ಅದೇ ರೀತಿ ನಮ್ಮ ಚಾನಲ್ ಹಾಗೆ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಕಮೆಂಟ್ ಮಾಡಿಬಿಡ್ರಿ. ಅದೇ ರೀತಿ ಟೆಲಿಗ್ರಾಮ್ ನಮ್ಮ ಚಾನಲ್ ಐತಿ, ಲಾಸ್ಟ್ಗೆ ಡಿಸ್ಕ್ರಿಪ್ಷನ್ ಲಿಂಕ್ ಒಳಗೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರೋದು, ಅಲ್ಲಿ ಜಾಯಿನ್ ಆಗಿರಿ, ಹಾಗೆ ನಮ್ಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಆಲ್. ಮುಂದಿನ ವಿಡಿಯೋದಾಗ ನೀವು ಭೇಟಿ ಆಗಿರ್ತೀವಿ.